ಒತ್ತು ಬೇರೆ ಆಗೋಯ್ತು ಬಿರ್ಬಿರ್ನೆ ಹೋಗನತ್ಲಗಿ. ಪಾಪ ಹುಡುಗ 2-3 ದಿವಸದಿಂದ ದಿನಾಲು ಫೋನ್ ಮಾಡ್ತಿದ್ದಾನೆ. ಮೊನ್ನೆನೂ ಹೇಳೋಗಿದ್ದ ಮಂತಾವ್ ಬಂದ್ಬಿಟ್ಟು ನಿನ್ನೆ ಸಂಜೆ ಕಡೆಯಿಂದನೂ ಪಾಪ ಹುಡುಗಿ ಅವಳು ಫೋನ್ ಮಾಡಿದ್ಲು, ಬಾರಂಗಜ ಮಾರನಾಮಿ ಹಬ್ಬಕ್ಕೆ ಊಟ ಮಾಡ್ಕೊಂಡು ಹೋಗ್ಬಿಡು ಅಂತ, ಬರ್ರಿ ನೀನು ಗೌರಜ್ಜಿ ಇಬ್ರಾಳು ಬಂದ್ಬಿಡ್ರಿ ಅಂತ ಆ ಹುಡುಗಿನೂ ಫೋನ್ ಮಾಡಿದ್ಲು. ಬೆಳಿಗ್ಗೆಯಿಂದಾನು ಒಂದು 2-3 ಸಲಿಂದಾನು ಫೋನ್ ಮಾಡಿದ್ದಾರೆ. ಇವಾಗ ಹೋಗ್ಲಿಲ್ಲ ಅಂದ್ರೆ ಪಾಪ ಬೇಜಾರು ಮಾಡ್ಕೊಡ್ತಾರೆ. ಗೌಡ್ರಿಗೂ ಹೇಳಿದೀವಿ, ಶಂಕರಾಜುಗೂ ಎಲ್ಲರಿಗೂ ಹೇಳಿದೀವಿ ಬಾರಾಜ ಅಂತ ಆ ಹುಡುಗನು ಹೇಳ್ದ ಪಾಪ. ಈಗ ಹೋಗ್ಲಿಲ್ಲ ಅಂದ್ರೆ ಪಾಪ ಅವನು ನಾವು ಮುಂದುವಾರ ಮಾಡ್ತೀವಲ್ಲ ಮಾರನಾಮಿ ಹಬ್ಬ, ಅದಕ್ಕೆ ಬರಲ್ಲ ಯಾರೂ. ಮೊದಲೇ ಹೇಳಿದಾನೆ ಫೋನ್ ಮಾಡಿಬಿಟ್ಟು, ಈಗ ರಂಗಜ್ಜ ವರ್ಷ ನಾನು ಮಾತ್ರ ಬರ್ತೀನಿ, ಮಾರನಾಮಿ ಹಬ್ಬ ಕರೆದ ತಕ್ಷಣ ನೀವು ಮಾತ್ರ ಬರಲ್ಲ ಅಂತ ಹುಡುಗನು ಹೇಳಿದಾನೆ. ಇವಾಗ ಹೋಗ್ಲಿಲ್ಲ ಅಂದ್ರೆ ಮಾತ್ರ ನಾವು ಮುಂದುವಾರ ಮಾಡೋದಕ್ಕಂತೂ ನಿಜವಾಗ್ಲೂ ಬರೋದೇ ಇಲ್ಲ ಆ ಹುಡುಗ. ಪಾಪ ನೀ ಏನೋ ವಿಶ್ವಾಸದಿಂದ ಮಾತಾಡ್ಸಿದ್ದಾನೆ, ಕರಿತಿದ್ದಾನೆ ಒಂದು ಗೌರಾಜ ಅನ್ನೋ ಒಂದು ಗೌರವದಿಂದ. ಇವಾಗ ಹೋಗ್ಲಿಲ್ಲ ಅಂದ್ರೆ ಅದೇ ಇಟ್ಕೊಂಡ್ಬಿಡ್ತಾನ ಆ ಹುಡುಗ. ಹೆಂಗ ಹಂಗು ಹಿಂಗು ಒಂದು ಸ್ವಲ್ಪ ಮಾತಾಡಿಸ್ತಿದ್ದಾನೆ, ಅದನ್ನು ಮಾತಾಡ್ಸ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾನೆ. ಇವಾಗ ಅದಕ್ಕೆ ಹೋಗ್ಲೇಬೇಕು. ಏನೇನು ಮಾಡೋದೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಬರುತ್ತಂದ್ರೆ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಗೌಡ್ರು ಇಲ್ಲ ನಮ್ಮ ಶಂಕರಪ್ಪನ ಯಾರು ಬಂದರೆ ಅವ್ರ ಜೊತೆನೇ ಹೋಗಿ ಬರ್ತೀನಿ. ಇನ್ನೇನು ಮಾಡೋಣ. ನಮ್ಮ ಹುಡುಗ ಕುಮಾರಣ್ಣ ಬರ್ತೀನೇನೋ ಕೇಳ್ತೀನಿ, ಅವನಿಗೂ ಫೋನ್ ಮಾಡಿರಬೇಕು ಸಾಮಾನ್ಯಕ್ಕೆ. ಅವ್ನು ಬರ್ತೀನಪ್ಪಾಜಿ ಅಂತ ಹೇಳಿರ್ಬೇಕಾರೆ ನಾನು ಅವ್ರು ಇಬ್ಬರಾಳು ಹೋಗಿ ಬರ್ತೀವಿ, ಊಟ ಮಾಡ್ಕೊಂಡು ಬಂದುಬಿಡ್ತೀವಿ. ಅದೆಷ್ಟೊತ್ತಾಗುತ್ತೆ. ನಮ್ಮ ಹುಡುಗ ಇದ್ರೆ ಇನ್ನೂ ಚೆನ್ನಾಗಿ ಗಾಡಿ ಓಡಿಸ್ತಾನೆ. ಇವನು ನಮ್ಮ ಶಂಕರಂಜಿಂಗೆ ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ಕತ್ಲಾಗಂಗೆ ಕಣ್ ಬೇರೆ ಯಾವಾಗ ಕಾಣಿಸಲ್ಲ, ಏನಿಲ್ಲ. ಬೈಕ್ ಬೇರೆ ಯಾವಾಗ ಓಡಿಸಲ್ಲ, ಅದೇ ನನಗೆ ಭಯ ಬೇರೆ. ತೋಟದ ದಾರಿಲಿ ಬೇರೆ ಹೋಗಿ ಬರಬೇಕು, ಅಟ್ಲು ಬೇರೆ ಜಾಸ್ತಿ. ಮತ್ತೆ ಗಾಡಿ ಗಿಡಿ ಆ ಕಡೆ ಇರೋನು ಗಾಡಿ ಅಥಾರಿಟಿಗೆ ಸಿಗ್ದಲೆ ಮತ್ತೆ ಬಿಗ್ಗಾಗಿ ಮಟನ್ ಊಟ ಮಾಡ್ಕೊಂಡ್ ಬಂದ್ಬಿಟ್ಟು ಇಬ್ರು ಎತ್ತಾಕೊಂಡು ಬಿದ್ದುಬಿಟ್ರೆ ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ. ಮತ್ತೆ ವಯಸ್ಸಾಗ್ತಾ ಬೇರೆ ಬಂತು, ಮತ್ತೆ ಕೈ ಕಾಲು ಏನಾದ್ರು ಮಾಡ್ಕೊಂಡ್ಬಿಟ್ರೆ ಮತ್ತೆ ಅಯ್ಯೋ ಭಗವಂತ ಹೇಳ್ಕೋಬಾರ್ದು. ಮತ್ತೆ ಅದ್ರ ಕತೆನ ನಡ್ಕೊಂಡ್ ಬಂದ್ಬಿಟ್ರು ಅಂತ ಕೆಲಸ ಆಗೋದು ಬೇಡಪ್ಪ. ಆರಾಮಾಗಿ ಒಂದು ಅರ್ಧ ಗಂಟೆ ಇನ್ನೂ ತಡ ಆದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನಿಧಾನಾಗಿ ನಡ್ಕೊಂಡ್ ಬಂದ್ರು ಪರವಾಗಿಲ್ಲ. ಈ ಬೈಕ್ಗಳು ಸವಾಸ ಬೇಡ ಕಣಪ್ಪ, ಬಿದ್ದಿದ್ದು ಏನಾರ ಮಾಡ್ಕೊಂಡ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಏನು ಮಾಡ್ತೀರಾ? ಆದರೆ ಈ ಮಳೆ ಬರಗಾಲ ಬೇರೆ ನೋಡ್ರಿ, ಹೋಗಿ ಬರಲೇಬೇಕು. ಅದಕ್ಕೋಸ್ಕರ ಹೋಗ್ತಿದ್ದೀನಿ. ನೋಡೋಣ, ನಮ್ಮ ಅಜ್ಜಿ ಕೇಳ್ತೀನಿ ಮೊದಲು. ನಮ್ಮ ಅಜ್ಜಿ ಬರ್ತೀನಿ ಅಂದ್ರೆ ಮಾತ್ರ ನಮ್ಮ ಬೈಕಲ್ಲೇ ಕರ್ಕೊಂಡು ಹೋಗ್ತೀನಿ. ಆಗ ನಮ್ಮ ಅಣ್ಣ ಎತ್ಲಾಗೂ ಹೋಗ್ತಿರಂಗಿದ್ದಾನೆ. ಯಾಕೆ ಇವತ್ತು ಇಷ್ಟು ಬೀರನ್ನೇ ಮನೆ ಕಡೆ ಹೋಗ್ತಿದ್ದಾನಲ್ಲ ಇವತ್ತು? ಅಲ್ಲೇ 3 ಗಂಟೆಗೇನೆ ಹೋಗ್ತಿದ್ದಾನೆ. ಎಲ್ಲಿ ಹೋಗ್ತಿರ್ಬೇಕು ಸಾಮಾನ್ಯಕ್ಕೆ? ಕೇಳೋಣ, ನೋಡೋಣ. ಸಂಜೆ ಕಡೆಯಿಂದ ಹಸ್ಗಳನ್ನೆಲ್ಲ ಬಿಟ್ಕೊಂಡು ಬರೋದು ನಮ್ಮ ಅಣ್ಣ, ತಡ ಮಾಡ್ಕೊಂಡೆ ಬರೋದು. ಯಾವತ್ತಿದ್ರು 4 ಗಂಟೆ ಮೇಲೇನೇನೋ ಬರ್ತಿದ್ದವ್ ನಾವು ತೋಟದ ಕಡೆಯಿಂದ. ಇವತ್ತು ನೋಡಿದ್ರೆ ಇಷ್ಟು ಬಿರ್ಬಿರ್ನೆ ಜೋರಾಗಿ ಓಡೋಗ್ತಿದ್ದಾನೆ. ಎತ್ಲಾಗ ಹೋಗ್ತಿರ್ಬೇಕು? ಏನು ಮನೇಲಿ ಯಾರು ಹುಷಾರಾಯ್ತೋ ಇಲ್ಬೋ ಒಂದು ಗೊತ್ತಿಲ್ಲಪ್ಪ. ನಾನು ಮನೆ ಕಡೆ ಏನು ಹೋಗ್ಲಿಲ್ಲ ಇವತ್ತು. ನೋಡೋಣ ತಡಿ, ಕೇಳ್ತೀನಿ ಅದೇನಾಯ್ತು ಅಂತ. ಯಾಕ್ಲ ಅಣ್ಣಯ್ಯ ಇವತ್ತು ಇಷ್ಟು ಬಿರನೆ ಮನೆ ಕಡೆ ಹೋಗ್ತಿದ್ಯಾ? ಯಾಕೆ ಏನಾಯ್ತಾ? ಹಸ್ಗಳನ್ನ ಬಿಟ್ಕೊಂಡು ಹೋಗ್ತಿಲ್ಲ, ಏನಿಲ್ಲ. ಯಾಕ ಆತ್ರ ಹೋಗ್ತಿದ್ಯಾ ಅವಸರದಿಂದ? ಯಾಕೆ ಏನಾಯ್ತು ಅಣ್ಣಯ್ಯ? ಏನಾದ್ರೂ ತೊಂದರೆ ಏನಾರು ಆಯ್ತೇನಾ? ಯಾಕೆ ಅತ್ತಿಗೆ ಅಮ್ಮಂಗೆ ಹುಷಾರಾಯ್ತಾ ಇಲ್ಲ? ಏನಾರ ತೊಂದರೆ ಏನಾರು ಆಗಿದ್ರೆ ಹೇಳು, ಹೋಗೋಣ ಅತ್ಲಗಿ. ಯಾಕೆ ಇಷ್ಟೊಂದು ಅವಸರದಿಂದ ಹೋಗ್ತಿದ್ಯಾ ನೀನು? ನಿಲ್ಕಣ್ಣ ಬೋರಪ್ಪ, ಪಕ್ಕದೂರಲ್ಲಿ ನಮ್ಮ ಇವನು ಇದಾನಲ್ವೇನು, ಅವನು ನಿಂಗಣ್ಣ. ಅವ್ರ ಊರಲ್ಲಿ ಇವತ್ತು ಮಾರನಾಮಿ ಹಬ್ಬ ಅಲ್ವಲ್ಲ. ಅಲ್ಲೇ ಮೊನ್ನೆಯಿಂದ ನಾನು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ. ಮಂತಾವ್ರು ಬಂದು ಹೇಳೋಗಿದ್ದ, ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ರಂಗಜ್ಜ, 3 ಗಂಟೆ ಮೇಲೆ ಎಲ್ಲ ರೆಡಿ ಆಗಿರುತ್ತೆ, ಎಡೆ ಎಲ್ಲ ಆಗಿರುತ್ತೆ, ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬಿಡ್ರಂಗಜ್ಜ ಅಂತ ಹೇಳೋಗಿದ್ದ. ಮನೆಯವ್ರಿಗೆಲ್ಲ ಬಂದು ಕರೆದೋಗಿದ್ದ. ಅದಕ್ಕೆ ಹೋಗ್ತಿದ್ದೀನಿ. ಇವಾಗ ಬರಲಿಲ್ಲ ಅಂದರೆ ಮುಂದುವಾರ ನಾವು ಮಾಡ್ತೀವಲ್ಲ ಮಾರನಾಮಿ ಹಬ್ಬ, ಅದಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿದಾನೆ ಬೇರೆ. ಯಾವ ವರ್ಷನೂ ಹೋಗಿಲ್ಲ ಏನಿಲ್ಲ, ಮತ್ತೆ ಮುಂದೆ ಹೋದ್ರೂ ಮಾತಾಡ್ಸಲ್ಲ ಹುಡುಗ ಈ ವರ್ಷ ಹೋಗ್ಲಿಲ್ಲ ಅಂದರೆ. ಅದಕ್ಕತ್ಲಾಗಿ ನೋಡೋಣ, ನಿಮ್ಮ ಅತ್ತಿಗೆ ಬಂದರೆ ನಿಮ್ಮ ಅತ್ತಿಗೆ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನೋಡೋಣ ಯಾರಿಗಾರ ಜೊತೆಲಿ ಬಂದರೆ ಕರ್ಕೊಂಡು ಹೋಗ್ತೀನಿ. ಅಲ್ಕಳ್ಳ ಬೋರಪ್ಪ, ನಿನ್ಗೇನಾದ್ರು ಹೇಳಿದ್ರೆ ಬಾರ, ಇಬ್ರಾಳು ಹೋಗಿ ಬಂದ್ಬಿಡೋಣ. ನಂದೇ ಬೈಕ್ ತಗೊಳ್ತೀನಿ, ನೀನು ಓಡಿಸ್ಕೊಳ್ಳುವಂತೆ ಬಾ. ಇಬ್ರಾಳು ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಅತ್ಲಾಗಿಂದ ಆರಾಮಾಗಿ ಬಂದ್ಬಿಡೋಣ. ಏನು ಮಳೆ ಗಿಳೆ ಏನು ಇಟ್ಕೊಂಡಿಲ್ಲ, ಒಳ್ಳೆ ತಂಪಾಗೆ ಐತೆ, ಬಾ ಹೋಗಿ ಬರೋಣ. ಇಲ್ಲ ಕಣ ಅಣ್ಣಯ್ಯ, ನಾನೇನು ಬರೋಲ್ಲ, ನೀನು ಹೋಗಿ ಬಾರಪ್ಪ. ನನಗೆ ಕೆಲಸಗಳಿದಾವೆ, ಏನು ಮಾಡ್ತೀಯ? ಯಾಕಲ್ಲ? ಯಾಕೆ ಏನಾಯ್ತು? ಬಾರ ಹೋಗಿ ಬರೋಣ, ಏನೂ ಆಗಲ್ಲ. ಏಯ್ ಪಾಪ ಅವನು ಒಳ್ಳೆ ಹುಡುಗನೇ ಕಣ್, ಬಾರೋ. ಯಾಕೆ ನಿನಗೆ ಕರೆದಿಲ್ವಲ್ಲ ಅವನು? ಹಂಗೆ ನಿಲ್ಕಣವಣ್ಣ, ಪಾಪ ಅವನು ದಿಸಾಲೂ 2-3 ದಿವಸದಿಂದ ಕರೆದೋಗಿದ್ದಾನೆ. ಮೊನ್ನೆ ಅಲ್ಲಿ ನಿಮ್ಮಂತಾವ್ ಬಂದಿದ್ನಲ್ಲ, ಮಂತಾವ್ಲು ಬಂದ್ಬಿಟ್ಟು ಹೇಳೋದ. ರಂಗಜ್ಜಿಗೂ ಹೇಳಿದ್ದೀನಿ, ಬಾರ್ಬೋರಜ್ಜ ಇಬ್ರಾಳು ಬಂದ್ಬಿಡ್ರಿ, ಊಟ ಮಾಡ್ಕೊಂಡು ಹೋಗ್ಬಿಡಿರಂತೆ ಅಂತ ಹೋಗಿದ್ದ. ನಾನು ನೋಡೋದಂತೆ ನಡಿಯಪ್ಪ ಅಂತ ಹೇಳಿದ್ದೆ ಆಟೆಯ. ಪಾಪ ಬೆಳಿಗ್ಗೆನೂ ಒಂದು ಮಾತು ಫೋನು ಮಾಡಿದ್ದ. ಏನಂದ್ರೆ ನನಗೀಗ ಮಂತವ ಕೆಲಸಗಳಿದಾವೆ, ಅದಕ್ಕೋಸ್ಕರ ನಾನು ಬರೋದಕ್ಕಾಗಲ್ಲ. ನೀನಂದ್ರೆ ಈಗ ಯಾರು ಮನೇಲಿ ಯಾರು ಕೆಲಸಗಳು ನೋಡ್ಕೊಳ್ತಾರೆ,
ನಾನಂದ್ರೆ ಏನು ಮಾಡೋಣ ಹೇಳಿ ಇವಾಗ. ತೋಟ ತಾವ್ಲು ಕೆಲಸಗಳೈತೆ, ಹಸ್ಗಳನ್ನ ಬೇರೆ ಬಿಟ್ಕೊಂಡು ಹೋಗ್ಬೇಕು, ಹಾಲು ಕರಿಬೇಕು, ನನಗೂ ಬೇಕಾದಷ್ಟು ಕೆಲಸಗಳಿದ್ದಾವೆ. ಹ್ಞೂ ಈ ನಿನ್ನ ಮನೇಲಂದರೆ ಅತ್ತಿಗೆ ಅಮ್ಮನ, ಇಲ್ಲ ನಮ್ಮ ಸರೋದಮ್ಮನ, ಇಲ್ಲ ಕುಮಾರಣ್ಣನೋ ಯಾರೋ ನೋಡ್ಕೊಳ್ತಾರೆ, ಹಾಲು ಗೀಲ್ ಕರೆದು ಹಾಕಿ ಬರ್ತಾರೆ, ನೀನು ಆರಾಮಾಗಿ ಹೋಗಿ ಬಂದುಬಿಡ್ತೀಯ. ನಾನು ಏನು ಮಾಡೋದು ಹೇಳು? ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ಕೋಬೇಕು. ಅವಳಿಗೆ ನೋಡಿದರೆ ಅವಳಿಗೆ ಹುಷಾರು ಬೇರೆ ಇಲ್ಲ. ಈ ಹುಡುಗರು ನೋಡಿದರೆ ಅತ್ಲಾಗಿತ್ಲಾಗ ಹೋಗಿದ್ದಾರೆ, ಅವ್ರವ್ರ ಪಾಡಿಗೆ ಅವರು ಎಲ್ಲಿ ಬೇಕಲ್ಲಿ ತಿರ್ಗಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಒಬ್ಬನೇ ಏಟು ಅಂತ ಕೆಲಸ ಮಾಡೋಣ ಹೇಳ ಅಣ್ಣಯ್ಯ ಅತ್ಲಾಗಿ. ನನಗೂ ನಿನ್ನಂಗೆ ಹೋಗ್ಬೇಕು, ಎಲ್ಲರ ಜೊತೆನೂ ಬೇರೆಬೇಕು, ಊಟ ಮಾಡ್ಕೊಂಬರ್ಬೇಕು. ಹ್ಞೂ ಅವ್ರಿಗೂ ಮಾರನಾಮಿ ಹಬ್ಬಕ್ಕೆ ಕರಿಬೇಕು, ಪೂಜೆ ಮಾಡಬೇಕು, ಎಲ್ಲ ಆಸೆ ಐತೆ. ಏನು ಮಾಡ್ತೀಯ ನನ್ನ ಹಣೆ ಬರೋಕ್ಕೆ ಹೇಳು? ಹ್ಞೂ ನೀನೇ ಕಣ್ಣಾರೆ ನೋಡ್ತಿದ್ಯಾ ನನ್ನ ಪರಿಸ್ಥಿತಿ ಏನಾಯ್ತಂತ. ಇದ್ದು ಗೊತ್ತಿದ್ದು ನೀನು ಹಿಂಗೆ ಕೇಳಿ ಕೇಳಿ ಹೊಟ್ಟೆ ಉರ್ಸಿರಿ. ಏನು ಮಾಡೋಣ ಅಣ್ಣಯ್ಯ ನಾನು? ನೀನೇ ಹೇಳು ಒಂದ್ರಿಟು. ನನ್ನ ಪರಿಸ್ಥಿತಿ ಹಂಗೈತೆ, ಬರೋಕ್ಕಾಗಲ್ ಕಣ್, ಹೋಗು ನನ್ನ ಹಣೆ ಬರ. ಏನು ಮಾಡೋಣ? ಲೇ ಬೋರಪ್ಪ, ಹಿಂಗೆಲ್ಲ ಮಾತಾಡ್ಬೇಡ ಕಣಲೇ. ಹೊಟ್ಟೆ ಉರ್ದಂಗೆ ಆಗುತ್ತೆ ಕಳ್ಳ, ನನಗೆ ಹೊಟ್ಟೆ ಉರ್ದಂಗೆ ಆಗುತ್ತೆ. ಇನ್ನೊಂದು ತಮ್ಮ ಕಣೋ, ಒಂದೇ ರಕ್ತನ ಹಂಚ್ಕೊಂಡು ಹುಟ್ಟಿರೋ ಕಣೋ ನಾವಿಬ್ರು. ಹೊಟ್ಟೆ ಉರ್ದಂಗೆ ಆಗುತ್ತೆ, ಹಿಂಗೆಲ್ಲ ಮಾತಾಡ್ಬೇಡ ನನಗೆ. ಬಲು ಬೇಜಾರಾಗ್ಬಿಡುತ್ತೆ. ಏನು ಮಾಡ್ತೀಯಪ್ಪ ನಿನ್ನ ಹಣೆ ಬಾರ? ಮಕ್ಳುಗಳು ಸರಿ ಆಗಲಿಲ್ಲ, ಏನು ಮಾಡ್ತೀಯ ಇವಾಗ? ಈಗ ಒಂದು ಕೆಲಸ ಮಾಡೋಣ, ನಿನಗೂ ಬರೋದಕ್ಕೆ ಆಸೆ ಆಯ್ತಲ್ಲ. ಬಾ ಇವಾಗ ಕುಮಾರಣ್ಣಂಗೆ ಹೇಳ್ತೀನಿ. ಬೇಕಾದ್ರೆ ಇವತ್ತೊಂದು ದಿವಸ ಒಂದೇ ಆಸ ಅಲ್ವೆಲ್ಲ ನಿಂದಿರೋದು. ಬಾ ಅವ್ನು ಹಾಲು ಕರೆದು, ಬೇಕಾದ್ರೆ ಇನ್ನೇನು ನಮ್ದು ಹಸ್ದು ಹಾಲು ಕರಿಬೇಕು, ನಿಮ್ಮ ಹಸಿಂದು ಹಾಲು ಕರೆದು ಅತ್ಲಾಗಿ ಇಬ್ಬರಾಳ್ದು ಹಾಕಿ ಬರ್ತಾನೆ. ನೀನು ಅದರಿಂದ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಬಾರಲ್ಲ ನನ್ನ ಬೈಕಲ್ಲಿ ನೀವು ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ ಬಂದ್ಬಿಡಂಪ. ಬರೀ ಮನೆ ತಾವಲೆ ನೀ ಇದ್ರೆ ಅದೇ ಚಿಂತೆಯಲ್ಲಿ ಇರ್ತೀಯ ಕಣಲೇ. ನನ್ನ ಮಾತು ಕೇಳು, ಸಾಯೋವರೆಗೂ ಇದೇ ಗೋಳು ನಿಂದು. ಜೊತೆಲಿ ಇರಬೇಕು, ಚೆನ್ನಾಗಿ ಖುಷಿಯಿಂದ ಇರಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ನೆಮ್ಮದಿಯಿಂದ ಇರೋದ್ ಕಲಿ. ಬಾ ಹೋಗೋಣ, ಏನೂ ಆಗಲ್ಲ. ಇಲ್ಕಂಡು ಹೋಗಣ್ಣಯ್ಯ, ಅವಳಿಗೆ ಬೇರೆ ಹುಷಾರಿಲ್ಲ, ಏನಿಲ್ಲ, ಇನ್ನೇನು ಬರೋಣ. ಬಂದ್ರೂ ಅಲ್ಲಿ ಊಟ ಮಾಡೋಕ್ಕೂ ನನಗೆ ಮನ್ಸು ಬರಲ್ಲ, ಏನೋ ಒಂಥರ ಆಗ್ತಿರುತ್ತೆ. ಹೋಗಿರ್ಲಿ. ನೋಡೋಣ, ಮುಂದಿನ ವರ್ಷ ಬೇಕಾದ್ರೆ ಬರ್ತೀನಿ ಬೇಕಾದ್ರೆ. ನೋಡೋಣಂತೆ, ಹೋಗಿ ಬಾ ನೀನು. ನಾನು ಹೋಗಿ ಹಸ್ಗಳನ್ನ ಬೇಡ ಬಿಡ್ಕೊಂಬರ್ಬೇಕು, ಹೊತ್ತಾಗ್ಬಿಡುತ್ತೆ. ಹೋಗಿ ನೀನು ಪಾಡಿಗೆ ನೀನು ಹೋಗಿ ಬಾ, ಹೋಗು. ಅಲ್ಲ, ಎಷ್ಟು ಸಲ ಹೇಳಿರೋ ನೀನು ಹಿಡಿದಿದ್ದೆ ಆಟ ಹಿಡಿತೀಯಲ್ಲ, ಹೇಳಿದ್ದೆ ಮಾತಾಡ್ತೀಯ ನೀನು. ಏನು ಆಗಲ್ ಕಣ, ಬಾರ ಹೋಗಿ ಬರೋಣ. ಅದೆಷ್ಟೊತ್ತಾಗುತ್ತೆ ಅಂದ್ಕಡಿದ್ಯಾ? ಬಾರಲ್ಲ ಹೋಗಿ ಬರೋಣ ಲೇ. ಈಗ ಒಂದು ಕೆಲಸ ಮಾಡು, ನೀನು ತೋಟ ತಾವು ಹೋಗ್ತಿಯಲ್ಲ, ಹಸ್ಗಳನ್ನೆಲ್ಲ ಬಿಟ್ಕೊಂಬ ಅತ್ಲಾಗಿಂದ. ನಾನು ಅಷ್ಟರಲ್ಲಿ ಮಕ ಗಿಕ ಎಲ್ಲ ತೊಳ್ಕೊಂಡು ನಾನು ರೆಡಿ ಆಗಿಬಿಟ್ಟು ಅಲ್ಲಿ ಬೈಕ್ ತಗೊಂಡು ಮಂತಾವ ಬರ್ತೀನಿ. ನೀನು ಒಂದು ಸ್ವಲ್ಪ ಹಸ್ಗಳನ್ನೆಲ್ಲ ಇದು ಮಾಡಿ ಮೇವೆಲ್ಲ ಹಾಕಿ ಬಂದ್ಬಿಡು. ಬೇಕಾದ್ರೆ ಕುಮಾರಣ್ಣಂಗೆ ಹೇಳ್ತೀನಿ, ಅವ್ನು ಹಾಲು ಕರೆದು ಬರ್ತಾನೆ ಬೇಕಾದ್ರೆ. ನೀನು ಅದೇ ಹಾಕಿ ಹಿಂಗೆ ಆಡ್ತೀಯ. ಬಾರಲ್ಲ ನೋಡೋಣ, ಏನೂ ಆಗಲ್ಲ. ಈಗ ಅಣ್ಣಯ್ಯ ಸುಮ್ಮಕ್ಕೆ ಹೋಗ, ಬೇಜಾರು ಮಾಡ್ಕೋಬೇಡ. ನಿನ್ನ ಬುದ್ಧಿ ಏನಂತಕ್ಕಂದು ಗೊತ್ತುಕೊಂಡು ಹೋಗು. ನನಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸಿಲ್ಲ. ಆದರೆ ಏನು ಮಾಡ್ತೀಯಾ? ನನಗೆ ಅಲ್ಲಿ ಬಂದ್ರೂ ನನಗೆ ಸಮಾಧಾನದಿಂದ ಊಟ ಮಾಡೋಕ್ಕಾಗಲ್ಲ ಕಣ ಅಣ್ಣಯ್ಯ. ನನ್ನ ಪರಿಸ್ಥಿತಿ ಹಂಗೈತೆ. ಹೋಗಿ ಇವಾಗ. ನಾನು ಅದೇನು ಕೆಲಸಗಳೆಲ್ಲ ಮಾಡ್ಕೊಳ್ತೀನಿ, ನೀನೇ ಬೇಜಾರು ಮಾಡ್ಕೋಬೇಡ. ನನಗೆ ನಮ್ಮ ಅಣ್ಣ ಅನ್ನೋ ಅಭಿಮಾನ ನನಗೆ ಬಲು ಚೆನ್ನಾಗೇ ಐತೆ. ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ನಾನೇನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡೆ ಚೆನ್ನಾಗೇ ಇರ್ತೀನಿ. ನೀನು ನನ್ನ ಬಗ್ಗೆನೂ ಏನೇನು ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಹೋಗು, ನನ್ನ ಹಣೆ ಬರದಲ್ಲಿ ಏನಾಯ್ತು ಅದು ಆಗುತ್ತೆ. ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಬ. ಆ ಶಂಕರಜ್ಜನು ಗೌಡ್ರು ಯಾರು ಬಂದರೆ, ಇಲ್ಲ ಕುಮಾರಣ್ಣನು ಬಂದರೆ ಅವನಿಗೆ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಹೋಗು. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಏನು ಅತ್ಲಾಗಿ ನನ್ನ ತಮ್ಮಗೆ ನೋಡಿದ್ರೆ ಒಟ್ಟು ಉರ್ದಂಗೆ ಆಗುತ್ತೆ. ಏನು ಮಾಡೋಣಪ್ಪ, ನಾನು ಆ ಮಕ್ಳುಗಳಿಗೆಲ್ಲ ಹೇಳೋ ಅಷ್ಟು ಹೇಳಿದೆ, ಬುದ್ಧಿ ಹೇಳೋ ಅಷ್ಟು ಹೇಳಿದೆ. ಅವ್ರೇನು ತಲೆಗೆ ಹಾಕ್ಕೊಳಂಗಿಲ್ಲ, ಅವರು ತಲೆನೂ ಕೆಡಿಸ್ಕೊಳಂಗಿಲ್ಲ. ಎಷ್ಟು ಅಂತ ಹೇಳಿ ನಾನು? ಎಷ್ಟು ಅಂತ ಹೇಳಿ, ಎಷ್ಟು ಅಂತ ಬುದ್ಧಿವಾದ ಹೇಳಿ? ಇವನು ಯೋಚನೆ ಮಾಡ್ಕೊಂಡು ಹಂಗೆ ಸ್ವರ್ಗ ಹೋಗ್ತಿದ್ದಾನೆ ನನ್ನ ತಮ್ಮ. ಕಣ್ಣಿಂದ ನೋಡೋಕ್ಕಾಗಲ್ಲ, ಅಷ್ಟು ಮುದ್ದಾಗಿ ಸಾಕಿದ್ದವ್ ನಾನು ಅವನಿಗೆ. ನಮ್ಮ ಅಪ್ಪ ಇಲ್ದಲೇ ಇದ್ದಾಗ ಅವನಿಗೆ ಅಷ್ಟು ಮುದ್ದಾಗಿ ಸಾಕಿದ್ದೀನಿ ಅವನಿಗೆ. ಇವಾಗ ಮಕ್ಕಳು ವಯಸ್ಸಿಗೆ ಬಂದ ಕಾಲಕ್ಕೆ, ಅವನಿಗೆ ವಯಸ್ಸಾದ ಕಾಲಕ್ಕೆ ನೋಡು ಇಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನ್ನ ತಮ್ಮಂಗೆ. ಮನೆ ಕಡೆ ಅವ್ರ ಹುಡುಗರು ನೋಡ್ಕೊಳಲ್ಲ, ಏನಿಲ್ಲ, ಒಬ್ಬನೇ ಮಾಡಬೇಕು. ₹1 ದುಡ್ಡು ತಗೊಂಬಂದು ಕೊಡಲ್ಲ ಅವನಿಗೆ ಖರ್ಚು ವೆಚ್ಚಕ್ಕೆ. ಅವಜ್ಜಿಗೆ ಹುಷಾರಿಲ್ಲ ಅಂದರೆ ಪಾಪ ನಮ್ಮ ಬೋರಜ್ಜನೇ ಎಲ್ಲ ಖರ್ಚು ವೆಚ್ಚ ನೋಡ್ಕೋಬೇಕು. ಮಕ್ಕಳಾದವ್ರು ₹1 ಖರ್ಚು ಮಾಡಲ್ಲ. ಏನೇ ಮಾಡ್ತಾನೆ ಅವನ ಪರಿಸ್ಥಿತಿ ಹೇಳ್ಕೋಬಾರ್ದು ಅತ್ಲಾಗಿ. ಅದೊಂದು ಹಸ ಕಟ್ಕೊಂಡಿದ್ದಾರೆ. ಆ ಹಸ ಕಟ್ಕೊಂಡು ಅದರಲ್ಲಿ ಹಾಲು ಹಾಕಿ ಬರಬೇಕು, ಅದರಲ್ಲೇ ಅವ್ರದ್ದು ಜೀವನ ನಡೀತಿರೋದು. ಏನೇನಾಗುತ್ತೋ ಭಗವಂತ. ಹೆಂಗ ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕು ನನಗೆ ಕಣ್ಣು ಮುಂದೆ. ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಹೋದ್ರೆ ಒಟ್ಟು ಉರ್ದಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಕಷ್ಟ ಸುಖದಲ್ಲಿ ನಾನು ಆಗ್ತೀನಿ ನನ್ನ ತಮ್ಮಂಗೆ. ನನ್ನ ತಮ್ಮ ನನ್ನಂಗೆ ಸ್ವಾಭಿಮಾನಿ ಒಂಥರ. ಬಾಯಿ ಬಿಟ್ಟು ಅವನು ಹಿಂಗೆ ಆಗೈತೆ ಕಣ ಅಣ್ಣಯ್ಯ, ನನ್ನ ಪರಿಸ್ಥಿತಿ ಹಿಂಗೆ ಒಂದು ಸ್ವಲ್ಪ ಕಷ್ಟ ಸುಖಕ್ಕೆ ಆಗೋ ಅಂತ ಬಾಯಿ ಬಿಟ್ಟು ಇವತ್ತಿನವರೆಗೂ ಕೇಳಿಲ್ಲ ಅವನು. ಸ್ವಾಭಿಮಾನಿ ಅವನು. ಏನು ಮಾಡ್ತೀರಾ?
ನಾನೇ ಅವ್ನು ನೋಡೋಕ್ಕಾಗ್ದಲೆ ಅವನ ಪರಿಸ್ಥಿತಿನ ಹಂಗು ಹಿಂಗು ನೋಡ್ಕೊಳ್ತಿದ್ದೀನಿ. ಭಗವಂತ ಚೆನ್ನಾಗಿ ಇಟ್ಕೊಂಡ್ರೆ ಸಾಕತ್ಲಾಗಿ, ಇನ್ನೇನು ಮಾಡೋಣ. ಏನಪ್ಪೋ, ಮನೆ ಮುಂದೆ ನಮ್ಮ ರಂಗಪ್ಪಂದು ಮೊಮ್ಮಗ ಕೂತ್ಕೊಂಡ್ಬಿಟ್ಟಾನೆ. ನಮ್ಮ ರಂಗ ಅಜ್ಜನ ಜಾಗದಲ್ಲಿ ಇವ್ನು ಕೂತ್ಕೊಂಡ್ಬಿಡ್ತಾನೆ. ಅವ್ರ ತಾತ ಕಾಣಲಿಲ್ಲ ಅಂದ್ರೆ ಕಟ್ಟೆ ಮೇಲೆ. ಎಲ್ಲ ಪಾಪ ಎತ್ಲಾಗ ಹೋಗೈತಲ್ಲ ನಿಮ್ಮ ಅಜ್ಜವು, ಕಾಣ್ತಾನೆ ಎಲ್ಲೋ. ಯಾಕಲ್ಲ ಪಾಪ, ಅವಾಗ್ಲಿಂದಾನು ಮಾತಾಡ್ಸಿದ್ದೀನಿ, ಏನು ಮಾತಾಡಂಗೆ ಇಲ್ವಲ್ಲೋ, ಯಾಕೆ ಏನಾಯ್ತಲ್ಲ ಪಾಪ? ಗೌಡ್ರೆ ನೀವ ಗೌಡ್ರೆ ನನಗೆ ಗೊತ್ತಾಗಿಲ್ಲ ಕಣ್ರಿ ಗೌಡ್ರೆ. ಸಾರಿ ಕಣ್ರಿ ಗೌಡ್ರೆ. ನಮ್ ತಾತ ಎತ್ಲಾಗ ಹೋಗೈತೆ, ತೋಡುತ್ತಾ ಹೋಗಿರ್ಬೇಕು ಸಾಮಾನ್ಯಕ್ಕೆ. ಬರ್ರಿ ಕುತ್ಕೊಳ್ರಿ, ನಮ್ಮ ಅಜ್ಜಿ ಕರಿತೀನಿ. ಅಜ್ಜಿ 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 ಗೌಡ್ರು ಬಂದಾರ ನೋಡಜ್ಜಿ. ಬರ್ರಿ ಗೌಡ್ರೆ ಬರ್ರಿ, ಕುತ್ಕೊ ಬರ್ರಿ. ಆಡಕಣ್ಲ ಪಾಪಲೇ. ನನಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ಇವಾಗ. ನಿಮ್ಮ ತಾತ ಬೇಕಿತ್ತು ಕಣಪ್ಪ. ಮಾತ್ರ ನೀನು ಅದೇಷ್ಟು ತರಲೆ ಮಾಡಿದ್ರು ಅಷ್ಟೇ ಕಳ್ಳ ಪಾಪ ನೀನು. ಮಾತ್ರ ಒಳ್ಳೆ ಬುದ್ಧಿನೇ ನಿಮ್ಮ ತಾತನಂಗೇನು ಮಾತ್ರ ನಿನ್ನ ಹತ್ರನು. ನೋಡು, ಗೌಡ್ರು ಬಂದಿದ್ದಾರೆ ಅಂದ ತಕ್ಷಣ ಕೂತ್ಕೊ ಬರ್ರಿ ಗೌಡ್ರೆ ಅಂತ ನಿಮ್ಮ ಅಜ್ಜಿ ಒಂದೇ ಏಟಿ ಕರೆದ್ಬಿಟ್ಟೆ. ನೋಡಿ, ಇವೆಲ್ಲ ಬುದ್ಧಿ ನನಗೆ ಬಲು ಇಷ್ಟ ಕಳ್ಳ ಪಾಪಲೇ ನಿಂದು. ಎಲ್ಲ ಹುಡುಗರಿಗಿಂತ ಭಾಳ ಬುದ್ಧಿವಂತಾನೆ ನೀನು. ಏನು ಮಾಡ್ತೀಯ, ಒಂದು ಈಟೆ ತರಲೆ ಮಾಡೋದು ಕಲ್ತ್ಬಿಟ್ಟಿದ್ಯಾ. ಅದೊಂದು ಈಟು ಕಡಿಮೆ ಮಾಡ್ಕೊಂಬಿಡು. ಅದೊಂದು ಕಡಿಮೆ ಮಾಡ್ಕೊಂಬಿಟ್ರೆ ನೋಡಪ್ಪ ನೀನು ಅಬ್ಬಾ ಅಬ್ಬಾ ಭಾಳ ಒಳ್ಳೆ ಹುಡುಗ ಆಗ್ತೀಯ. ಏನಂದ್ರೆ ಊರು ಹುಡುಗರ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಆ ರೋಡ್ ಮೇಲೆ ಆಟ ಆಡೋದು, ಜೇನುಗುಡಿ ಕಲ್ಲು ಹೊಡಿಯೋದು, ಮರ ಹತ್ತಕ್ಕೆ ಹೋಗೋದು, ತರಲೆಗಳು ಮಾಡೋದು, ಇವೆಲ್ಲ ಜಗಳ ಮಾಡ್ಕೊಂಬರೋದು, ಇವೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ನೋಡಪ್ಪ ನಿನ್ನಂಥ ಒಳ್ಳೆ ಹುಡುಗ ಇನ್ಯಾರು ಇಲ್ಲ ಕಳ್ಳೆ ಪಾಪ. ನಿಮ್ಮ ತಾತನೂ ಹಂಗೆ ಹೇಳ್ತಿರ್ತಾನೆ. ಬರ್ರಿ ಗೌಡ್ರೆ, ನಾನು ಏನು ಮಾಡಲ್ಲ, ತರಲೆ ಕೆಲಸ ಏನು ಮಾಡಲ್ಲ. ಏನೋ ಊರುಗಳಿಗೆ ಆಟ ಆಡ್ಕೊಂಡ್ ಬರಕ್ ಹೋಗೋದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ನನ್ನ ಬಗ್ಗೆ ಸುಮ್ನೆ ಎಲ್ಲರೂ ಚಾಡಿ ಹೇಳ್ತಾರೆ ಕಣ್ರಿ ಗೌಡ್ರೆ, ಹೊಟ್ಟೆ ಕಿಚ್ಚಿಂದ ಆಟಯ. ನಾನು ಬಹಳ ಒಳ್ಳೆ ಹುಡುಗನೇ, ಅದು ನಮ್ಮ ತಾತಂಗ್ ಗೊತ್ತು, ನಮ್ಮ ತಾತಂಗೂ ನಮ್ಮ ಅಜ್ಜಿಗೂ ಗೊತ್ತು ನಾನು ಎಷ್ಟು ಒಳ್ಳೆ ಹುಡುಗ ಅಂತ. ಇರ್ಲಿ ಬಿಡ್ರಿ, ನೀವು ತಲೆ ಕೆಡಿಸ್ಕೊಬಿಡ್ರಿ. ತಡ್ರಿ, ನಮ್ಮ ಅಜ್ಜಿ ಕರಿತೀನಿ ಇನ್ನೊಂದ್ಸಲಿ. ಕುತ್ಕೊ ಬರ್ರಿ ಮೊದ್ಲು ನೀವು. ಕಳ್ಳಲಿ, ನಿಮ್ಮ ಅಜ್ಜಿ ಕರಿಯ ನೋಡೋಣ. ನಿಮ್ಮ ತಾತ ಎತ್ಲಾಗ ಹೋಗೈತೆ ಕೇಳೋಣ. ತಿರ್ಗಾ ಆಗಾಗ್ಲ ನೋಡ್ತಿದ್ದೀನಿ ಆವಾಗ್ಲಿಂದಾನು. ಯಾಕ್ಲಾ ತಲೆ ಬಗ್ಗಸ್ಕೊಳ್ತೀಯ, ಆ ಕಾಲು ನೋಡ್ತೀಯ? ಏನಾಗೈತೋ? ಎಲ್ಲೋಗಿದಲ್ಲ, ಏನಾಗೈತೋ ಆ ಕಾಲು? ಎಲ್ಲೇಟ್ ಮಾಡ್ಕೊಂಬಂದೆ? ಗೌಡ್ರೆ ಏನಾಯ್ತು ಗೊತ್ತೇನ್ರಿ ಗೌಡ್ರೆ, ನಾನು ಚಂದು ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಕ್ರಿಕೆಟ್ ಆಟ ಆಡ್ತಿದ್ದು ಕಣ್ರಿ ಗೌಡ್ರೆ. ಅದೇನಾಗ್ಬಿಡ್ತು, 4 ಲೈನ್ ಅಲ್ಲಿ ನಿಂತಿದ್ದೆ ನಾನು. ಅಲ್ಲಿ ಮುಳ್ಳಿತ್ತು, ನಾನು ನೋಡಿಲ್ಲ ಕಣ್ರಿ ಗೌಡ್ರೆ. ಜಾಲಿ ಮುಳ್ಳು. ಅದು 6 ಹೊಡೆಯಕ್ ಬಂದ 4 ಲೈನ್ ಅಲ್ಲಿ. ನಾನು ಜೋರಾಗಿ ಹೋಗ್ಬಿಟ್ಟು ಕ್ಯಾಚ್ ಹಿಡಿದೆ ಕಣ್ರಿ ಗೌಡ್ರೆ. ಕ್ಯಾಚ್ ಹಿಡಿದ್ಬಿಟ್ಟು ಚಪ್ಲಿ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತು. ಕಾಲಲ್ಲಿ ಇದ್ದ ಚಪ್ಲಿ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಮುಳ್ಳ ಮೇಲೆ ಕಾಲಿಟ್ಬಿಟ್ಟೆ ಕಣ್ರಿ ಗೌಡ್ರೆ. ಆಡ್ತಿರ್ಬೇಕಾದ್ರೆ ಅಷ್ಟೇ ನೋವು ಬರ್ಲಿಲ್ಲ, ಇವಾಗ ಸಖತ್ ನೋವಾಗಿ ಬರ್ತೈತೆ. ಮುಳ್ಳು, ಜಾಲಿ ಮುಳ್ಳು ಒಕ್ಕೊಂಡ್ಬಿಟ್ಟೈತೆ, ಹಂಗೆ ಹೋಗ್ಬಿಟ್ಟು ನೆಟ್ಟ ಕೂತ್ಕೊಂಡ್ಬಿಟ್ಟೈತೆ. ಸಖತ್ ನೋವು ಆಗ್ತೈತೆ ಕಣ್ರಿ ಗೌಡ್ರೆ. ಏನ್ ಮಾಡೋಣ ಹೇಳ್ರಿ, ಸಖತ್ ಅಂದ್ರೆ ಸಖತ್ ನೋವು ಆಗ್ತೈತೆ. ನಮ್ಮ ಅಜ್ಜಿಗೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಹಂಗಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಏನಾದ್ರೂ ನಮ್ಮ ಅಜ್ಜಿ ಮುಂದೆ ಇವಾಗ ಏನಾದ್ರೂ ಹೇಳ್ಕೊಂಡ್ಬಿಟ್ಟೆ ಅಂದ್ರೆ ಮುಳ್ಳು ಒಕ್ಕೈತ್ಕೊಳದಿ ಜಾಲಿ ಮುಳ್ಳು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಏನಿಲ್ಲ ಕಣ್ರಿ ಗೌಡ್ರೆ, ಬೈಯುತ್ತೆ ಬಾಯಿ ಬಂದಂಗೆ. ಬೇಡ ಬೇಡ ಅಂದ್ರೂ ಹೋಗ್ತೀಯ ನೋಡಿ ಅಂತ ಕೆಲಸ ಮಾಡ್ಕೊಂಡ್ ಬಂದಿಯಾ ಅಂತ ಬೈಯುತ್ತೆ. ಅದಕ್ಕೆ ನಾನೇ ನಿಧಾನಕ್ಕೆ ನೋಡ್ಕೊಂಡು ತಟ್ಕೊಳ್ಳೋಣ ಅಂತ ನೋಡ್ತಿದ್ದೀನಿ. ಏನ್ ಮಾಡಿರು ಬರ್ತಿಲ್ ಕಣ್ರಿ ಗೌಡ್ರೆ, ಸಖತ್ ನೋವು ಆಗ್ತೈತೆ. ಏನ್ ಮಾಡಂದ್ರಿ ಗೌಡ್ರೆ? ಲೇ, ಅಷ್ಟೊಂದೆಲ್ಲ ಜಾಲಿ ಮುಳ್ಳೆಲ್ಲ ಒಕ್ಕೈತೆ, ನೋವು ಆಗ್ತೈತೆ ಅಂತ ಹೇಳ್ತೀಯ. ನಿಮ್ಮ ಅಜ್ಜಿಗೆ ಹೇಳ್ದಂಗೆ ಸುಮ್ಮನೆ ಕುಂತಿದ್ಯಲ್ಲ ಲೇ, ಇದಕ್ಕೆ ಹೇಳೋದು ನಿನಗೆ ತಲೆ ಹರಟೆ ನನ್ನ ಮಗನೇ ಅಂತ. ನಿಮ್ಮ ಅಜ್ಜಿ ಏನು ಮಾಡಲ್ಲ ಪಾಪ, ಬೋಯುತ್ತೆ, 1-2 ಮಾತು ಬೋಯುತ್ತೆ, ಮುಳ್ಳು ತಕ್ಕೊಡುತ್ತೆ. ಹೊಡಗಿಲಿ ನಿಮ್ಮ ಅಜ್ಜಿ ಕರಿ. ನಿನ್ನ ಹೋಗತ್ಲಾಗಿ ಜಾಲಿ ಮುಳ್ಳು ಹೋಗ್ತೈತಂತ ಹೇಳ್ತೀಯಲ್ಲ ಲೇ, ಅದೆಷ್ಟು ನೋವು ಆಗ್ತಿರ್ಬೇಕು ನಿನಗೆ. ಏನು ಹುಡುಗ ಆಗಿದೆಯೋ ಏನೋ ಅತ್ಲಾಗಿಲೇ, ನಿಮ್ಮ ಅಜ್ಜಿ ಬೋಯುತ್ತಂತ ನೀನು ಹಿಂಗೆಲ್ಲ ಪಾಪ ಮಾಡೋದು. ಎಲ್ಲಿ ನೋಡ್ತೀನಿ ಅದು ಎಲ್ಲಿ ಹೋಗ್ತೈತಂತ. ಸುಮ್ನಿರಿ ಗೌಡ್ರೆ, ನೀವೇ ನೋಡ್ಬೇಡ್ರಿ. ನಾನು ನಮ್ಮ ಅಜ್ಜಿ ತಲೆ ತಗಸ್ತೀನಿ, ಸುಮ್ಕಿರಿ. ತಡೀರಿ, ನಮ್ಮ ಅಜ್ಜಿ ಕರಿತೀನಿ. ಅಜಯ್, ಅಜ್ಜಿ ಬಾರಜ್ಜಿ ಇಲ್ಲೇ. ಇದ್ಯಾಕಲ್ಲ ಪಾಪ ಅವಾಗ್ಲಿಂದ ನಾನು ಕೂಗಾಡ್ತೀಯ? ಅಯ್ಯ 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 ಅಯ್ಯ, ಒಂದ್ರೀಟು ಸಮಾಧಾನ ಇಲ್ಕೊಳ್ಳಿ. ನೀನು ಒಂಥರ ನಿಮ್ ತಾತ ಆಡಂಗ್ ಕಲ್ತೀಯಪ್ಪ ನೀನಂತೂ. ನಿಮ್ ತಾತನು ಹಂಗೆ, ಆ ತೋಟದ ತಾವ್ಲಿಂದ ಹೊಲದ ತಾವ್ಲಿಂದ ಎಲ್ಲಾರು ಹೊರಗಡೆ ಹೋದ್ರೆ ಅಲ್ಲಿಂದ ಬಂದ ತಕ್ಷಣ ಅಲೆ ಇವಳೆ 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 ಅಂತ ಒಂದೇ ಸಮನೆ ಕಿರ್ಚಾಡ್ತಿರುತ್ತಲ್ಲ, ಹಂಗ ನೀನು ಕಲ್ತ್ ಬಿಟ್ಟಿದೆ ನಿಮ್ ತಾತನ ಜೊತೆ ಎದ್ದು ಅತ್ಲಾಗಿ. ಯಾಕೆ ಒಂದ್ರೀಟು ಸಮಾಧಾನ ಇಲ್ವಾ? ಏನೋ ಅಜ್ಜಿ ಕೆಲಸ ಮಾಡ್ತೈತೆ, 2-3 ಸಲ ಕೂಗಾಡಿದೀನಿ, ಬರುತ್ತೆ. ಇಷ್ಟೊತ್ತಾದ್ರೂ ಬರಿಲ್ಲ ಅಂದ್ರೆ ಏನೋ ಕೆಲಸ ಮಾಡ್ತಿರ್ಬೇಕು. ಒಳಕ್ ಹೋಗ್ಬಿಟ್ಟು ನಾನೇ ಕರ್ಕೊಂಬರೋಣ, ಇಲ್ಲ ಒಂದ್ ಗಳಿಗೆ ಸಮಾಧಾನದಿಂದ ಕೂತ್ಕೊಳ್ಳೋಣ ಅನ್ನಂಗಿಲ್ಲ. ಕಿರ್ಚಾಡ್ತಿರ್ತಾನಪ್ಪ ಅವಾಗ್ಲಿಂದ ನಾನು ಅತ್ಲಾಗಿ. ನೋಡಿ ಅಜ್ಜಿ ಹೇಳೋದು, ನಾನೇನು ಕರಿಬೇಕಂತ ಏನ್ ಕರೀಲಿಲ್ಲ ಕಣಿ, ಹೇಳು ನನಗೋಸ್ಕರ ಏನ್ ಕರೀಲಿಲ್ಲ. ಅಲ್ಲಿ ಗೌಡ್ರು ಬಂದ್ ನಿಂತಾರ ನೋಡು, ಅದೇನ್ ಕೇಳು, ತಾತನ್ ಕೇಳ್ಕೊಂಡ್ ಬಂದೈತೆ.
ಏನಪ್ಪ ಗೌಡ್ರು ಬಂದಾರೆ, ಬೇಗ ಬರ್ಲಿ ಅಜ್ಜಿ ಅಂತ ಕರೆದ್ರೆ ನಮ್ಮ ಅಜ್ಜಿ ಬಂದ್ಬಿಟ್ಟು ನನ್ನ ಮೇಲೆ ರೇಗಾಡುತ್ತೆ. ಹೋಗಜ್ಜಿ ಅತ್ಲಾಗಿ. ಆಗಲ್ಲ, ಗೌಡ್ರು ಬಂದಾರೆ. ಗೌಡ್ರೆ, ಯಾವಾಗ ಬಂದ್ರಿ ನೀವು? ಏನ್ ಹಿಂಗ್ ಬಂದ್ಬಿಟ್ಟಿದಾರಲ್ಲ ಮನೆ ಕಡೆ? ಏನ್ ಸಮಾಚಾರ ಗೌಡ್ರೆ? ಕೂತ್ಕೊಂಡ್ರಿ. ಪಾಪ ಒಡಗಲ್ಲ ಗೌಡ್ರಿಗೆ ಕುರ್ಚಿ ತಗೊಂಬ ಒಡಗಿಲ್ಲಿ. ಕುಡಿಯಕ್ಕೆ ಟೀನೋ ಜ್ಯೂಸೋ ಏನಾರ ಇಡನಂತೆ. ಅಮ್ಮಂಗೆ ಹೇಳ್ತೀನಿ. ಒಡಗು ಕುರ್ಚಿ ತಗೊಂಬ. ಪಾಪ ಗೌಡ್ರು ಯಾವಾಗ ಬಂದ್ರು ಏನೋ ಸುಮ್ಕೆ ನಿಂತಿದ್ದಾರೆ. ಬರ್ರಿ ಗೌಡ್ರೆ, ಕೂತ್ಕೊ ಬರ್ರಿ ಗೌಡ್ರೆ ಮೊದ್ಲು. ಅದ್ಯಾಕೆ ನಿಂತಿದ್ದೀರಾ? ಇಲ್ಕಣಮ್ ತಾಯಿ ಗೌರಮ್ಮ, ನನಗೆ ಇವಾಗ ಕುತ್ಕಣ ಅಷ್ಟು ಪುರ್ಸೊತ್ತಿಲ್ಲ ಇವಾಗ. ಇರು, ಅವನು ರಂಗಪ್ಪ ಎತ್ಲಾಗ ಹೋದ, ಕಾಣ್ತಾನೆ ಇಲ್ಲ. ಅವನಿಗೆ ಹುಡುಕೊಂಬಂದೆ ಕಣಮ್ಮವು. ಅಮ್ಮಯ್ಯಪ್ಪಂಗ ಅಲ್ಕಂಡ್ರಿ ಗೌಡ್ರೆ, ನಮ್ಮ ಅಪ್ಪಂಗೆ ಯಾಕೆ ಹುಡುಕೊಂಬಂದ್ರಿ ಅಂತ ಗೊತ್ತಾಗ್ಲಿಲ್ವಲ್ಲ. ಅವರಿಂದ ಏನ್ ಕೆಲಸ ಆಗ್ಬೇಕಿತ್ತು ನಿಮ್ಗೆ? ಇನ್ನು ತೋಟದ ಹತ್ರ ಹೋಗಿರ್ಬೇಕು, ಇನ್ನು ಬಂದಿಲ್ಲ ಅನ್ಸುತ್ತೆ. ಬರ್ರಿ ಗೌಡ್ರೆ, ಸುಮ್ಮನೆ ಕೂತ್ಕೊಳ್ರಿ. ಪಾಪಲೇ ಸುನಿಲ, ಅವಾಗ್ಲೇ ನಾನು ಹೇಳ್ತಿದ್ದೀನಿ ಗೌಡ್ರು ಬಂದಾರೆ, ಕುರ್ಚಿ ತಗೊಂಬರ್ಲ ಹೋಗ್ಲಾ, ಒಳಕಿಂದ ಕುರ್ಚಿ ತಗೊಂಬಂದು ಹಾಕ್ಲಾ ಅಂತ ಹೇಳ್ತಿದ್ದೀನಿ. ಸುಮ್ಮನೆ ಕುಂತಿದ್ಯಲ್ಲ, ಮಾತು ಕೇಳಿಸ್ಕೊಂಡು ಹೊಡೋಗ್ಲಾ, ಎತ್ಕೊಂಬ. ಅಯ್ಯ ಗೌರಮ್ಮ, ಅವನು ಎಲ್ಲಿಂದ ಕುರ್ಚಿ ತಗೊಂಬರ್ತಾನೆ? ಸುಮ್ಕಿರು. ಅವನೇ ಖಾಲಿ ಮುಳ್ಳು ಒಕ್ಕಿಸ್ಕೊಂಡ್ ಬಂದ್ಬಿಟ್ಟು ಸುಮ್ಮ ಕುಂತಿಲ್ವಾ ಅಲ್ಲಿ ಕಾಲು ನೋಡ್ಕೊಂಡ್ಬಿಟ್ಟು ಅವನ ಎತ್ಲಾಗಿಂದ ಹೋಗಿ ತಗೊಂಬರ್ತಾನೆ. ಇರು ಈಗ, ಸುಮ್ನಿರು. ಏನ್ಲ ಪಾಪ, ಗೌಡ್ರು ಹೇಳ್ತಿರೋದು ನಿಜ ಏನೋ? ಅದಕ್ಕೇನು ಅವಾಗ್ಲೇ ನಾನು ಮಂಕಾಗ್ ಬಂದ್ಬಿಟ್ಟು ಸುಮ್ಮನೆ ಕುಕ್ಕೊಂಡಿದ್ದು. ಆಗತ್ಲ ಏನ್ ಹುಡುಗ ಆಗಿದೆ ಏನೋ. ನಾನು ಬೈತೀನಂತ ಹೇಳ್ದಂಗ ಹಂಗೆ ಕುಂತ್ಕೊಂಡಿದ್ಯಲ್ಲ ಪಾಪ. ಅದೇಟ್ ನಾವು ಆಗ್ತಿರ್ಬೇಕು ಅವಾಗ್ಲೇ ನಾನು. ನಾನು ಬಡ್ಕೊಂಡೆ ತಾನೆ. ಎಲ್ಲೂ ಹೋಗ್ಬೇಡ ಕಣ, ಎಲ್ಲೂ ಹೋಗ್ಬೇಡ, ನಿಮ್ ತಾತ ಬರುತ್ತೆ, ಇಲ್ಲ ನಿಮ್ ತಾತನ ಜೊತೆ ತೋಟದ ಹತ್ರ ಹೋಗು, ಇಲ್ಲ ಮಂತವಳೆ ಕುಲ್ಕೊಳ್ಳ ಪಾಪ ಅಂತ ಹೇಳಿದ್ರೆ, ಬಿಸ್ಲೈತೆ ಮಲ್ಕ ನಡಿಲ್ಲ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದ. ಮುಳ್ಳು ಒಕ್ಕಸ್ಕೊಂಬಂದ್ಬಿಟ್ಟು ನೀನು ಸುಮ್ಮನೆ ಕುಂತಿಯಲ್ಲ, ನಮ್ಮ ಅಜ್ಜಿ ಬೋಯಿತ್ತಂತ. ಅದೆಷ್ಟು ನೋವು ಆಗ್ತಿರ್ಬೇಕು ಈ ಹುಡುಗನ್ನ. ಆಗತ್ಲಾಗಿ ಎಲ್ಲಿ ತೋರಿಸ್ಲ ಪಾಪ, ಜಾಸ್ತಿ ನೋವು ಬರ್ತೈತೇನೋ? ಎಷ್ಟು ಮುಳ್ಳು ಒಕ್ಕಸ್ಕೊಂಬಂದಿಯ ತೋರ್ಸೋ ಇಲ್ಲಿ. ತಲೆ ಎತ್ತ ಈ ಕಡೆ. ಅಜೇ ಅಜೇ ಏನಾಯ್ತು ಗೊತ್ತೇನಜೆ? ನೀನ್ ಬೈತಿ ಅಂತ ಹೇಳಿಲ್ಲ ಕಣಜಿ ಆಟೆಯ. ನಾನು ಚಂದು ಅವರೆಲ್ಲಾರು ಹೋಗ್ಬಿಟ್ಟು ಕ್ರಿಕೆಟ್ ಆಡ್ತಿದ್ವಲ್ಲ ಜಿ, ಅಲ್ಲಿ 4 ಲೈನ್ ಅಲ್ಲಿ ಮುಳ್ಳಿನ ಗಿಡ ಜಾಸ್ತಿ ಇತ್ತು ಕಣಜಿ. ಜಾಲಿ ಮುಳ್ಳೆಲ್ಲ ಬಿದ್ದಿದ್ದು ನಾನು ನೋಡಿಲ್ಲ ಕಣಜಿ. ಕ್ಯಾಚ್ ಹಿಡಿತಿದ್ನಲ್ಲ, ಇನ್ನೇನ್ ಚಪ್ಲಿ ಐತಲ್ಲ, ಚಪ್ಲಿ ಹಾಕೊಂಡಿದ್ನಲ್ಲ ಕಾಲಿಗೆ, ಹಂಗೆ ಐತಲ್ಲ ಅಂತ ನಾನು ಸುಮ್ಕಾಗ್ಬಿಟ್ಟೆ ಕಣಜಿ. ಕ್ಯಾಚ್ ಹಿಡಿಯಕ್ ಹೋದೆ, ಕಾಲ್ ಜಾರ್ಬಿಟ್ಟು ಮುಳ್ಳ ಮೇಲೆ ಕಾಲು ಇಟ್ಬಿಟ್ಟೆ ಕಣಜಿ. ಆಟೆಯ ಸಖತ್ ನೋವು ಆಗ್ತಿತ್ತು ಕಣಜಿ. ಎಷ್ಟು ಮುಳ್ಳು ಹೋಗೈತಂತ ಕಾಣ್ತಿಲ್ಲ ಕಣಜಿ, ಆದ್ರೆ ನೋವು ಸಖತ್ ಆಗ್ತೈತ್ ಕಣಜಿ. ಏನಜಿ ಮಾಡೋಣ? ಏನ್ ಮಾಡ್ತೀಯ? ನಿನ್ಗೆ ನಿನ್ ಮೇಲೆ ಬರುತ್ತೆ ಅಂದ್ರೆ ಕೋಪ, ನನಗೆ ಅಷ್ಟಿಷ್ಟು ಬರಲ್ಲ. ಏನ್ ಮಾಡ್ತೀಯ? ನೀನ್ ಅವತಾರಗಳು ನೋಡಕ್ಕಾಗಲ್ಲ ನನಗೆ ಕಣ್ಣಿಂದ ಅತ್ಲಾಗಿ. ಏನ್ ಹುಡುಗ ಆಗಿದ್ಯೋ ಏನೋ ಅತ್ಲಾಗಿ. ಬಡ್ಕಂಡೆ, ಎಲ್ಲೂ ಹೋಗ್ಬೇಡ ಕಳ್ಳ, ಎಲ್ಲೂ ಹೋಗ್ಬೇಡ. ನಿಮ್ ತಾತ ಬಂದು ಅದೆಷ್ಟು ರೇಗಾಡುತ್ತೋ ಏನೋ ನನ್ನ ಮೇಲೆ, ನನಗ್ ಗೊತ್ತಿಲ್ಲ. ಅದೆಷ್ಟು ಬಯಸ್ಕಣ ಏನೋ. ಮಂತಾವ್ ಇದ್ಬಿಟ್ಟು ಆ ಹುಡ್ಗನ್ ಕಳ್ಸಿದ್ಯಾ, ಮುಳ್ಳು ಹೊಕ್ಕಿಸ್ಕೊಂಡ್ ಬಂದಾನ ಅಂತ, ಖಾಲಿ ಮುಳ್ಳು ಚುಚ್ಚಿಸ್ಕೊಂಡ್ ಬಂದಾನಂತ ಅದೆಷ್ಟು ಬೈಯೋತ್ತ ಏನೋ. ಹೋಗತ್ಲಾಗಿ ನೀನ್ ಹೇಳದ್ ಮಾತು ಯಾರು ಕೇಳ್ತೀಯ ನಿನ್ ಮಾತ್ನ? ಸುಮ್ಕಿರಾಜಿ, ಬೈಬೇಡ ಇವಾಗ. ಒಂದ್ ಈಟು ಚುಚ್ಕೊಂಡೈತೆ ಅಷ್ಟೇ, ಜಾಸ್ತಿ ಏನೇ ನೋವು ಬರ್ತಿಲ್ಲ. ಸುಮ್ಕಿರು. ನಿಧಾನಕ್ಕೆ ತೆಗಿಯುವಂತೆ ಸುಮ್ಕಿರು. ಕನ್ನಡಕ ಹಾಕೊಂಬ ಹೋಗಿ. ಇಲ್ಲ, ನಾನು ಏನು ತೆಗಿಯಲ್ಲ. ನಿನಗೆ ಇನ್ನೊಂದ್ ಇಟ್ಟು ನೋವು ಆಗ್ಬೇಕು. ಎಲ್ಲೂ ಹೋಗ್ಬಾರ್ದು. ಇನ್ನೊಂದ್ ದಿವಸ ಅಜ್ಜಿ ಹೇಳಿದ್ದು ಮಾತು ಕೇಳಬೇಕು ಅನ್ನಂಗಿದ್ರೆ ನಿನ್ಗೆ ನೋವು ಆಗ್ಬೇಕು. ಅಲ್ಲಿವರೆಗೂ ತೆಗಿಯಲ್ಲ. ಸುಮ್ಕಿರು. ನಿನಗೆ ಅವಾಗ ಗೊತ್ತಾಗುತ್ತೆ ನಿನ್ಗೆ ಕಷ್ಟ ಏನಂತ. ಅಜ್ಜಿ ಮಾತಿಗೆ ಬೆಲೆ ಅವಾಗ ಕೊಡ್ತೀಯ. ನಮ್ಮ ಅಜ್ಜಿ ಹೇಳಿದ ಮಾತು ಕೇಳಬೇಕಿತ್ತು ಅಂತ ನಿನ್ಗೆ ಆಮೇಕಿಂತ ಗೊತ್ತಾಗುತ್ತೆ. ಒಂದೀಟು ನೋವು ಕಾಣಿಸ್ಕೊಂಡ್ಲಿ ತಡಿ, ಅವಾಗ ಗೊತ್ತಾಗುತ್ತೆ. ಏನ್ ಹುಡುಗ ಆಗಿದ್ಯೋ ಏನೋ ಪಾತ್ಲಾಗಿ. ನನ್ ಯಾಕೆ ಹೊಟ್ಟೆ ಉರಿಸ್ತೀಯೋ ಏನೋ, ಮಕ ಮಾಡ್ಕೊಂಬಂದ್ ಕುಂತಿರೋದ್ ನೋಡು. ಅದೆಷ್ಟು ಚೆನ್ನಾಗಿ ನೋಡ್ಕೋಬೇಕು ನನ್ನ ಮೊಮ್ಮಗುಗೆ. ಎತ್ಲಾಗೂ ಹೋಗ್ಬಾರ್ದು, ಎಲ್ಲೂ ಕಳಿಸ್ಬಾರ್ದು. ಅಂದ್ರೂ ಏನಾದ್ರೂ ಒಂದು ಏಟ್ ಮಾಡ್ಕೊಂಡ್ ಬಂದಿರ್ತೀಯಲ್ಲ, ಒಟ್ಟುರಿಯಲ್ವಾ ನನಗೆ. ಮಕ ಮಾಡ್ಕೊಂಬಂದ್ ನಿಂತ್ ಕುಂತ್ಕೊಂಡಿರೋದ್ ನೋಡಲಿ. ಏನ್ ಹುಡುಗ ಆಗಿದ್ಯೋ ಏನಪ್ಪ ಅತ್ಲಾಗಿ. ಬಾಯ್ಲಿ, ಅದೆಷ್ಟು ನೋವು ಆಗ್ತೈತೋ ಏನೋ ಅತ್ಲಾಗಿ. ಏನು ನೋವೇನ್ ಆಗ್ತಿಲ್ಕಂಡ್ ಸುಮ್ನಿರು. ಅದ್ಯಾಕೆ ಹಿಂಗ ಆಡ್ತೀಯ ನೋಡು. ನಿನ್ ನೋಡ್ತಾ ನಾನು ಗೌಡ್ರಿಗೆ ಮಾತಾಡ್ಸೋದೇ ನಿಲ್ಸ್ಬಿಟ್ಟೆ ನಾನು. ತಡಿ, ಗೌಡ್ರಿಗೆ ಅದೇನ್ ಕೇಳ್ಬಿಟ್ಟು ಕಳಿಸ್ತೀನಿ ಮೊದ್ಲು. ಆಮೇಕಿಂದ ಮುಳ್ಳು ತೆಗಿತೀನಿ ತಡಿ. ಗೌಡ್ರೆ, ಬೇಜಾರ್ ಮಾಡ್ಕೋಬೇಡ್ರಿ ಕಡ್ರಿ ಗೌಡ್ರೆ. ಇವನು ಕಾಲಿಗೆ ಬೇರೆ ಮುಳ್ಳು ಹೊಕ್ಕಿಸ್ಕೊಂಡ್ ಬಂದಿದ್ದಲ್ಲ, ಅದಾರ್ದ ನನ್ ತಲೆನೋವು ಆಗೋಯ್ತು ಕಣ್ರಿ ಗೌಡ್ರೆ. ಅದಕ್ಕರ್ದ ನಾನು ಹಿಂಗೆಲ್ಲ ಹೇಳ್ಬಿಟ್ಟೆ. ನಿಮ್ಮಂಗ್ ಮಾತಾಡ್ಸಕ್ಕೆ ಆಗ್ಲಿಲ್ಲ, ಏನಿಲ್ಲ. ಏನ್ರಿ ಗೌಡ್ರೆ, ನಮ್ಮ ಅಪ್ಪನ್ ಕೇಳ್ತಿದ್ರಲ್ಲ, ಏನ್ ಸಮಾಚಾರ ಇವಾಗ? ನಮ್ಮ ಅಜ್ಜ ಇನ್ನು ಬರೋದು ತಡ ಆಗುತ್ತಲ್ರಿ ಗೌಡ್ರೆ? ಫೋನ್ ಮಾಡೋದಲ್ವಾ ಅವರಿಗೆ? ತಾಯಿ ಗೌರಮ್ಮ, ಫೋನು ಮಾಡಿ 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 ನನಗೂ ಸಾಕಾಗೋಯ್ತು ಕಣ್ ತಾಯಿ. ನಿಮ್ಮ ಅಪ್ಪ ಫೋನ್ ಎತ್ತಲ್ಲ, ಏನಿಲ್ಲಮ್ಮ. ಅದೇನು ಮಾಡ್ತಿದ್ದಾನ ಏನ? ಕಣ್ರಿ ಗೌಡ್ರೆ, ನಮ್ಮ ಅಪ್ಪ ಇವಾಗ ಏನಕ್ಕಂತ ಗೊತ್ತಾಗ್ಲಿಲ್ವಲ್ಲ, ಹಿಂಗ್ ಹುಡ್ಕೊಂಡ್ ಬಂದಿದ್ದೀರಲ್ಲ. ಆಮೇಕಿಂದ ಕಳ್ಸ್ಕೊಡ್ತೀನಿ ತಾಳ್ರಿ. ಇನ್ನೇನು ಮಂತವಲೆನೇನೆ ಬಂದಿದ್ರು ಗೌಡ್ರು. ಮಂತ ಹೋಗದೇನ್ ಕೇಳ್ಕೊಂಬ ಹೋಗಜ ಅಂತ ಕಳ್ಸ್ಕೊಡ್ತೀನಿ ತಾಳ್ರಿ. ಯಾಕೆ ತಿಳ್ಕಣಮ್ಮ, ಅದೇ ಪಕ್ಕದೂರಲ್ಲಿ ಇವತ್ತು ಮಾರನಮ್ಮಿ ಹಬ್ಬ ಅಲ್ವೇನಮ್ಮ. ಪಾಪ ಎಲ್ಲಾರು ಭಾಳ ಜನ ಕರೆದಿದ್ದಾರೆ, ಒಂದು 4-5 ಮನೆಯವರೆಲ್ಲ ಕರೆದಿದ್ದಾರೆ.
ರಂಗಜ್ಜಗೂ ಕರೆದಾರೆ, ಶಂಕರಾಜಂಗೂ ಕರೆದಾರೆ, ನನಗೂ ಎಲ್ಲರಿಗೂ ಕರೆದಾರೆ. ಅದಕ್ಕೋಸ್ಕರ ನಾನು ಇನ್ನೇನು ನಿನಗೆ ಗೊತ್ತಲ್ಲ, ನನ್ನ ಜೊತೆಗಾರು ಬಿಟ್ಟು ನಾನು ಯಾವತ್ತೂ ಒಬ್ಬನೇ ಅಂತೂ ಹೋಗಲ್ಲ. ಹ್ಞೂ ಅದಕ್ಕೋಸ್ಕರ ಅತ್ಲಾಗಿಂದ ಬರಬೇಕಾದ್ರೆ ಕತ್ಲಾದ್ರೂ ಆಗ್ಬಿಡುತ್ತೆ. ಬೈಕ್ ತಗೊಂಡು ಹೋದ್ರೆ ನಾನು, ರಂಗಜ್ಜ, ನಮ್ಮ ಶಂಕರಜ್ಜ, ಇನ್ನೊಂದು 2-3 ಜನ ಎಲ್ಲರೂ ಸೇರಿ ಒಂದು 2-3 ಬೈಕ್ ತಗೊಂಡು ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ರಂಗಪ್ಪ ಬಿಟ್ಟು ಹೋಗ್ಬಿಟ್ರೆ, ನನಗೆ ಬಿಟ್ಟು ಹೋಗ್ಬಿಟ್ರಲ್ರಿ ಗೌಡ್ರೆ ಅಂತ ಬೇಜಾರು ಮಾಡ್ಕೊಳ್ತಾನೆ. ಅದಕ್ಕೆ ನಾನು ಒಂದು ಮಾತು ರಂಗಜ್ಜಗೂ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ಈಟತ್ತಾದರೂ ಬಂದಿಲ್ಲ ಅಂತ ಹೇಳ್ತಿದ್ಯಾ, ಮತ್ತೆ ಅವ್ನಿಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಏನಿಲ್ಲ. ಅವ್ನು ಶಂಕರಪ್ಪ ನೋಡಿದ್ರೆ ಅಲ್ಲೇ ರೆಡಿ ಆಗ್ಬಿಟ್ಟು ಅವನು ಮನೆ ತವಾಗ ಕುಂತಿದ್ದಾನೆ, ಅವನು ಬೈಕ್ ಇಟ್ಕೊಂಬಿಟ್ಟು. ಬರ್ರಿ ಗೌಡ್ರೆ ನೀವು ಬರ್ತೀರಾ, ನಾನು ಹೋಗೋಣ ಅಂತ ಅವ್ನು ರೆಡಿಯಾಗಿ ನಿಂತಾನೆ. ನಮ್ಮ ರಂಗಜ್ಜಿನೂ ತೋಟದಿಂದಾನೆ ಇನ್ನೂ ಬಂದಿಲ್ಲ ಅಂತ ಹೇಳ್ತೀಯಮ್ಮ. ತಡಿ ಒಂದು ಮಾತು, ರಂಗಜ್ಜಂಗೆ ಫೋನ್ ಮಾಡೋದು ಇನ್ನೊಂದ್ಸಲಿ, ಬರಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲ. ಮಂತಾವ್ಲೆ ಕಾಯ್ತಿರ್ತೀನಿ, ಬಿಟ್ಟಂತೂ ಹೋಗೋಕ್ಕಾಗಲ್ಲ ಅವನಿಗೆ ಇವಾಗ. ಮಂತಾವ್ಲೆ ನಾನು ಕಾಯ್ತಿರ್ತೀನಿ. ಹೇಳ್ಬಿಡು ಒಂದು ರೀಟು ಬೇಗನೆ ಬಂದ ತಕ್ಷಣ. ಅಗಳ ಗೌಡ್ರು ಬಂದು ನಿಂತಾರೆ ಮಂತಾವ. ಈ ವಜ್ಜಿಗೆ ಹೇಳಿದ್ದೀನಿ, ಇಷ್ಟು ದಿವಸ ಹೇಳಿದ್ದೀನಿ, ಗೌಡ್ರು ಬಂದರೆ ಒಂಚೂರು ಕೂತ್ಕೊಳಕ್ಕೆ ಕುರ್ಚಿ ಗಿರ್ಚಿ ಹಾಕಿ ಕೂರಿಸಿರಿ ಪಾಪ ಅಂತ ಹೇಳಿದ್ದೀನಿ. ಆಚೆ ಕಡೆ ನೀನು ನಿಲ್ಲಿಸ್ಕೊಂಡು ಮಾತಾಡ್ತಾರಲ್ಲ ಇವರು, ಏನು ಹೇಳೋಣ ಇವರಿಗೆ? ಆ ಬುದ್ಧಿಲಿ ಏನಾಯ್ತಂತ ಹೇಳೋಣ? ಏನೇ ಗೌಡ್ರು ಬಂದು ನಿಂತಾರೆ, ಏನಾರ ಕುರ್ಚಿ ಗಿರ್ಚಿ ಹಾಕಿ ಒಂದ್ರಿಟ್ಟು ಕೂತ್ಕೊಳಕ್ಕೆ. ಕುರ್ಚಿ ತಗೊಂಬಂದು ಮನೇಲಿ ಕುರ್ಚಿನೂ ಇಲ್ವಾ ತಗೊಂಬಂದು ಕೊಡೋದಕ್ಕೆ? ಪಾಪ ನೀವು ಸುಮ್ಮನೆ ನಿಂತಾರಲ್ಲೇ. ಏನ್ ಇಲ್ಕಣ ಬಾ, ನಿನ್ಗೆ ಕಾಯ್ಕೊಂಡು ನಿಂತಿದ್ರು, ಅವಾಗ್ಲೇ ನಿನಗೆ ಕುರ್ಚಿ ತಗೊಂಬಂದು ಕೊಡ್ತೀನಿ ಕೂತ್ಕೊಳ್ರಿ ಗೌಡ್ರೆ ಅಂದಾಗ, ಇಲ್ಕಣಮ್ಮ ನನಗೆ ಗೊತ್ತಾಯ್ತು ಅಂತ ಹೇಳ್ತಿದ್ರು. ಆಟೆಯ ಕೂತ್ಕೊಳ್ಳಿಲ್ಲ ನಾನು, ಕೂತ್ಕೊಳ್ರಿ ಗೌಡ್ರೆ ಅಂತ ಅವಾಗ್ಲಿ ನಾನು ಹೇಳ್ದೆ. ಅವರೇ ಕೂತ್ಕೊಂತಿಲ್ಲ. ಅದ್ಯಾಕೆ ಇಷ್ಟು ಬೇರೆ ಬಂದ್ಬಿಟ್ಟಿದೆ ಇವತ್ತು? ಅಲ್ಲ ನೀನು ಹೊಲ್ಟಿದೆ ಅನ್ನೋ ಪಕ್ಕದೂರಿಗೆ. ನೀನು ಚೆನ್ನಾಗಿ ಹೇಳ್ತೀಯ ಕಣೆ ನೀನು. ಅವನು ಪಾಪ ಇವನು ನಮ್ಮ ನಿಂಗಣ್ಣ 20 ಸಲ ಫೋನ್ ಮಾಡಿದ್ದಾನೆ ಕಣೆ. ಮೊನ್ನೆಯಿಂದ ಮಂತಾವ್ಲು ಬಂದು ಹೇಳೋಗಿದ್ದಾನೆ, ದಿನಾಲು ಫೋನ್ ಮಾಡ್ತಿದ್ದಾನೆ, ಬೆಳಿಗ್ಗೆನೂ ಫೋನ್ ಮಾಡಿದ್ದ. ಇವಾಗ ಹೋಗ್ಲಿಲ್ಲ ಅಂದರೆ ಪಾಪ ಅವನು ಬೇಜಾರು ಮಾಡ್ಕೊಳಲ್ವೇನೆ? ನಾವೇನಾದರೂ ದೇವ್ರ ಕಾರ್ಯ ಏನಾರು ಮಾಡಿದ್ರೆ, ಮನೇಲಿ ಏನಾದರೂ ಹಬ್ಬನೋ ಜಾತ್ರೆನೋ ಏನಾರು ಮಾಡಿದ್ರೆ ಪಾಪ ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ ಒಂದು ಮಾತಿಗೆ. ಇವಾಗ ನಾವು ಹೋಗ್ಲಿಲ್ಲ ಅಂದರೆ, ನೆನ್ನೆನೆ 2-3 ಸಲ ಹೇಳಿದಾನೆ, ಈಗ ರಂಗಜ್ಜ ಈ ವರ್ಷ ಮಾತ್ರ ಕರೆದಿದ್ದೀನಿ, ಬರಲಿಲ್ಲ ಅಂದರೆ ಮಾತ್ರ ಊಟ ಮಾಡ್ಕೊಂಡು ಹೋಗೋದಕ್ಕೆ. ಇನ್ನೊಂದು ದಿವಸ ಮಾತ್ರ ನಿಮ್ಮ ಮನೆಗೆ ಬರೋದಿರಲಿ, ನೀನು ಎದುರು ಸಿಕ್ಕಿರೋನು ನಿನ್ ಕಡೆ ಮಾತಾಡ್ಸಲ್ಲ ನಾನು, ಅಷ್ಟು ಬೇಜಾರು ಮಾಡಿಸ್ಬಿಟ್ಟಿದ್ಯಾ ನೀನು. ಈ ವರ್ಷ ಮಾತ್ರ ಬರಲೇಬೇಕು ಕಣ್ ರಂಗಜ್ಜ. ಎಲ್ಲರಿಗೂ ಹೇಳಿ ಬರ್ತೀನಿ, ಮಂತಾವ್ಲೆನ ಬಂದು ಹೇಳೋಗ್ತೀನಿ ಅಂತ ಹೇಳೋಗಿದ್ದ ಪಾಪ. ಇವಾಗ ಅಷ್ಟೊಂದು ಅಭಿಮಾನದಿಂದ ಮಂತಾವ ಬಂದ್ಬಿಟ್ಟು ಬೆಲೆ ಕೊಟ್ಟು ಕರೆದೋಗಿದ್ದಾನಂದ್ರೆ, ನಾವು ಹೋಗ್ಲಿಲ್ಲ ಅಂದರೆ ಅದಕ್ಕೇನು ಬೆಲೆ ಇರುತ್ತೇನೆ? ನೀನೇ ಹೇಳು. ಕಳ್ಳ ರಂಗಜ್ಜ, ಎಷ್ಟೊತ್ತಂದಿರಲ್ಲ ನೀನು ಕಾಯ್ಕೊಂಡು ನಿನ್ಕೊಳ್ಳೋದು? ಅವ್ನು ಶಂಕರಪ್ಪ ನೋಡಿದ್ರೆ 2 ಗಂಟೆಗೆ ರೆಡಿ ಆಗ್ಬಿಟ್ಟು ಫುಲ್ಲು ಬರ್ರಿ ಗೌಡ್ರೆ ನೀವು ಬರ್ತೀರಾ, ನಾನು ಹೋಗೋಣ ಗೌಡ್ರೆ, ಇವಾಗ ಅರ್ಜೆಂಟು ಹೋಗೋಣ ಬರ್ರಿ ಗೌಡ್ರೆ ಪಾಪ ಅಂತ ಅವನು ಕಾಯ್ಕೊಂಡು ನಿಂತಿದ್ದಾನೆ ರೆಡಿ ಆಗ್ಬಿಟ್ಟು. ನೀನು ನೋಡಿದ್ರೆ ನೀನು ಇನ್ನೂ ತೋಟದಿಂದ ಇವಾಗ ಬರ್ತಿದ್ಯಲ್ಲ ರಂಗಜ್ಜ. ಹಿಂಗೆ ಮಾಡಿದ್ರೆ ಸರಿನಾ? ಹೊಡಗೋ ಬೇಗ ಮಕ ತಕೊಂಡು ಬೇಗ ರೆಡಿಯಾಗಿ ಹೊಡೋಗ್ಲಾ, ಒತ್ತಾಗ್ಬಿಡುತ್ತೆ ಕಣವು. ಅತ್ಲಾಗಿಂದ ಬರಬೇಕಾದ್ರೆ ಕತ್ಲಾಗ್ಬಿಡುತ್ತೆ ಕಣಲೇ. ಬೈಕಲ್ಲಿ ಬರೋದು ನೋಡು, ನನಗೆ ಬೇರೆ ಶುಗರ್ ಬೇರೆ ಇರೋದಕ್ಕೂ ವಯಸ್ಸು ಬೇರೆ ಆಗೋದು ಕಣವು, ಕಾಣಲ್ಲ. ಬೈಕ್ ಓಡ್ಸೋಕ್ಕಾಗಲ್ಲ, ಏನಿಲ್ಲ. ಹೊಡಗು ಬೇಗ ಮಕ ತಕೊಂಡು ರೆಡಿ ಆಗ್ದ, ಬೇಗ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅತ್ಲಾಗ ರಪ್ಪನ. ಅವ್ನು ಫೋನ್ ಮಾಡಿದ್ದ ಅವ್ನು ನಿಂಗಣ್ಣ, ಊಟ ಆಗೈತೆ ಕಣ್ರಿ ಗೌಡ್ರೆ, ಬರ್ರಿ ಊಟ ಮಾಡ್ಕೊಂಡು ಹಿಂಗೆ ಹೋಗ್ಬಿಡಿರಂತೆ ಬರ್ರಿ ಅಂತ ಕರೆದಾನೆ. ಇನ್ನೊಂದು 2-3 ಮನೆ ಬೇರೆ ಹೋಗಿ ಬರಬೇಕು, ಒಂದೇ ಮನೆಗೆ ಹೋಗೋಕ್ಕಾಗಲ್ಲ, ಹೋದ್ರೆ ಇನ್ನೊಬ್ರು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಬೇಗ ನೀನು ರೆಡಿ ಆಗಿಬಿಟ್ರೆ ಅತ್ಲಾಗ ಹೋಗಿ ಬಂದ್ಬಿಡೋಣ, ಒತ್ತು ಮುಳುಗಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅತ್ಲಾಗಿ. ಕಣ್ರಿ ಗೌಡ್ರೆ ಆಯ್ತು, ಇನ್ನೇನು ಮಕ ತಕೊಂಡು ಬರ್ತೀನಿ ನಾನು, ಇನ್ನೇನು ರೆಡಿ ಆಗೋದೈತೆ. ತಡ್ರಿ ಒಂದ್ರಿಟ್ಟು ಹೋಗಿ ಮಕ ತಕೊಂಡ್ ಬರ್ತೀನಿ. ಬರ್ತೀನಿ ಪಾಪ. ಹುಡುಗ ಗೌರಜ್ಜಿಗೂ ಕರ್ಕೊಂಬ ಅಂತ ಒಂದು 2-3 ಸಲ ಹೇಳಿದಾನೆ. ಆ ಹುಡುಗಿನೂ ಫೋನ್ ಮಾಡಿದ್ಲು, ರಂಗಜ್ಜ ಜೊತೆಲಿ ಗೌರಿಗಜ್ಜಿಗೂ ಕರ್ಕೊಂಬ, ಬೈಕಲ್ಲೇನೇನೋ ಬರ್ರಿ, ಇಬ್ರಾಳು ಗಂಡ ಹೆಂಡತಿ ಇಬ್ರಾಳು ಊಟ ಮಾಡ್ಕೊಂಡು ಹೋಗ್ಬಿಡಿರಂತೆ ಅಂತ ಹೇಳಿದಾರೆ. ಬರ್ತೀನಿ, ಹೋಗಿ ಬರೋಣ. ಗೌಡ್ರು ಶಂಕರಜ್ಜ ಒಂದು ಬೈಕಲ್ಲಿ ಬರ್ತಾರೆ, ನಾನು ನೀನು ಒಂದು ಬೈಕಲ್ಲಿ ಬರೋಣ ಬಾ. ಹೋಗಿ ಊಟ ಮಾಡ್ಕೊಂಡು ಬರೋಣ ಪಾಪ. ನಮ್ಮನೆ ಕೆಲಸ ಇದ್ರು, ನಮ್ಮನೇಲಿ ಏನಾದರೂ ಫಂಕ್ಷನ್ಸ್ಗಳಿದ್ರು ಬರ್ತಾರೆ ಕಣೆ, ಅದು ಕೇಳಿದ್ದು. ಸುಮ್ಮಕ್ಕೆ ಹೋಗೋ ಜತ್ಲಾಗಿ ನಾನೇನು ಮಾಡಕ್ ಬರೋಣ? ನಾನು ಎತ್ಲಾಗೂ ಬರಲ್ ಕಣ ಸ್ವಾಮಿ. ನನಗೆ ಕಾಲಿಡಕ್ಕಾಗಲ್ಲ, ಎತ್ತಿ ಅಷ್ಟೊಂದು ನೋವು ಬರ್ತೈತೆ ನನ್ನ ಕಾಲು. ನೀನು ಪಕ್ಕದೂರಿಗೆ ಮಟನ್ ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ಯಾ? ನೀನು ಹೋಗಿ ಬರಪ್ಪ, ನಾನವೆಲ್ಲ ಅಲ್ಲೆಲ್ಲ ಎಲ್ಲೂ ಬರಲ್ಲ ನಾನು. ಸರಿ ಆಯ್ತು ಬಿಡು, ಬರಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಏನೋ ಜೊತೆ ಬಂದಿದ್ರೆ ಅತ್ಲಾಗಿ ಹೋಗಿ ಊಟ ಮಾಡ್ಕೊಂಡ್ ಬರ್ತಿದ್ವಪ್ಪ ಆರಾಮಾಗತ್ಲಾಗಿ. ನೀನು ನೋಡಿದ್ರೆ ನೀನು ಬರಕ್ಕೆ ಇನ್ನು ಮುಂದೆ ನೋಡ್ತೀಯ ಅಲ್ಕಣೆ. ನೀನು ಅವ್ರು ಮಾತ್ರ ಬರಬೇಕು, ನೀನು ಬರಲಿಲ್ಲ ಅಂದರೆ ಅವ್ರು ಎತ್ಲಾಗಿಂದಾನೆ ಬರ್ತಾರೆ. ನೀನೇ ಅರ್ಥ ಮಾಡ್ಕೊಳ್ಳಿ ಒಂದ್ರಿಟ್ಟು. ನನ್ನ ತಲೆ ತಿನ್ಬೇಡ, ಸುಮ್ಮಕ್ಕೆ ಹೋಗ ಜತ್ಲಾಗಿ. ಅಯ್ಯ ನಿನ್ನಿಂದ ಒಳ್ಳೆ ನನಗೆ ರೋದನೆ ಆಗೋಯ್ತಲ್ಲ ನಿನಗೆ. ನಾನು ಎಲ್ಲೂ ಬರಲ್ಲ ಕಣ್, ಸುಮ್ಮಕ್ಕೆ ಹೋಗು ನೀನು. ಸರಿ ಕಣ ಆಯ್ತು ಬಿಡ್ನಂತಾಯಿ, ಅದ್ಯಾಕೆ ಹಿಂಗೆ ರೇಗಾಡ್ತೀಯ? ನೀನೇನು ನೀನು ಹೊಡಿಯೋಕ್ಕೆ ಬರ್ತೀಯ ನೀನು? ಹೋಗ್ಬಿಟ್ಟು ನೀನು ಹಿಂಗೆ ಆಡಬೇಡ ನೀನು.
ಗೌಡ್ರು ಬರ್ತೀವಿ ಅಂತ ಹೇಳಿದಾರೆ. ಗೌಡ್ರು ನೀನು ಶಂಕರಾಜ 3 ಜನ ಹೋಗ್ಬಿಟ್ಟು 2 ಬೈಕ್ ತಗೊಂಡು ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡ್ ಬರೋದ್ ಕಲಿ ಹೋಗಿ ಸುಮ್ಕೆ. ಅದ್ಯಾಕೆ ಹಿಂಗ್ ಚಿಕ್ಕ ಮಕ್ಳು ಆಟ ಮಾಡ್ತಿದ್ಯಾ? ನಾನು ಎಲ್ಲೂ ಬರಲ್ಲ ಅಂತ ಗೊತ್ತು ತಾನೆ ನಿನಗೆ? ಬರಲ್ಲ ಅಂತ ಗೊತ್ತಿದ್ದು ನೀನು ಆಗಾಗ್ಲ ಕೇಳ್ತಿದ್ರೆ ನನಗೆ ಬೇಜಾರಾಗಲ್ವಾ? ಸುಮ್ಮಕ್ ಹೋಗಿ ಇವಾಗ. ಸರಿ ಕಣ, ಆಯ್ತು ಬಿಡಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾಕೆ ಯಾಕೆ ಏನಾಯ್ತೆ? ಯಾಕ ಹುಡುಗ ಯಾಕ ಸಪ್ಪು ಕುಂತಾನೆ? ಏನಕ್ಕೆ ಸೊಪ್ಪು ಕೂತ್ಕೊಂಡ್ರಂಬ? ಅವ್ನು ಮಾಡೋದು ಒಂದೊಂದು ಎರಡಲ್ಲ ಅವನು. ಆ ಹುಡುಗರ ಜೊತೆ ಎಲ್ಲ ಆಟ ಆಡಕ್ಕೆ ಹೋಗ್ಬಿಟ್ಟು ಕಾಲಿಗೆ ಮುಳ್ಳು ಚುಚ್ಚಿಸ್ಕೊಂಡ್ ಬಂದಾನೆ. ನೋವಾಗೈತ್ ಕಣಜ್ಜಿ ಅಂತ ಕುಂತಾನೆ. ನನಗೂ ಹೇಳಿರಲ್ಲ ಏನಿಲ್ಲ. ಅರ್ಧ ಗಂಟೆಯಿಂದ ಬಂದ್ಬಿಟ್ಟು ಅವನೇ ಮುಳ್ಳು ತೆಗಿಯಕ್ಕೆ ನೋಡಿದಾನೆ. ಆಗಿಲ್ಲ, ನೋವು ಮಾಡ್ಕೊಂಡು ಸುಮ್ಮನೆ ಕುಂತಿದ್ದ. ಗೌಡ್ರು ಬಂದು ಹೇಳಿರು ಹಿಂಗಂತ. ಯಾಕಲ್ಲ ಪಾಪ, ಯಾಕಲ್ಲ? ನಿನಗೆ ಎಷ್ಟು ದಿವಸ ಹೇಳೋದು ಎಲ್ಲೂ ಹೋಗ್ಬೇಡ ಕಣ್ಲ ಮಗ, ಹಿಂಗೆಲ್ಲ ಮಾಡಬಾರ್ದು ಕಣ್ಲ ಅಂತ ಹೇಳ್ತೀನಿ. ಮೊನ್ನೆ ನೋಡಿರೋ ತೋಟದಲ್ಲಿ ಆಗಿ ಇರುವೆ ಗುಡ್ ಮೇಲೆ ಕಾಲಿಟ್ಬಿಟ್ಟು ಇವರೇ ಇರ್ಬೇಕಾ ಇಲ್ಲೆಲ್ಲ ಕಚ್ಚಿಸ್ಕೊಂಡ್ಬಿಟ್ಟೆ. ಇವತ್ತು ನೋಡಿದ್ರೆ ಹಿಂಗೆ ಮಾಡ್ಕೊಂಡ್ ಬಂದಿದೆಯಲ್ಲ. ದಿಸಕ್ಕೆ ಒಂದೊಂದು ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡು ಬರ್ತಿರ್ತೀಯಲ್ಲ ನೀನು. ನನಗೆ ಭಯ ಆಗುತ್ತಾಗಲ್ಲ ಹೇಳಪ್ಪ. ಎಲ್ಲೂ ಹೋಗ್ಬೇಡ, ಇದು ಅದಕ್ಕೆ ನಿನಗೆ ಎಲ್ಲೂ ಕಳ್ಸಲ್ಲ. ಯಾಕೆ ಹೇಳು? ಎಲ್ಲೋ ಹುಡುಗರ ಜೊತೆ ಆಟ ಆಡೋಕ್ಕೂ ಆಗಲಿ ನೀನು ಹೋಗ್ತೀನಂದ್ರೂ ಯಾಕೆ ಕಳ್ಸಲ್ಲ ಅಂದರೆ ನೀನು ಹಿಂಗೆಲ್ಲ ತರಲೆ ಮಾಡ್ಕೊಂಡು ಬರ್ತೀಯ ಅಂತ ಒಂದು ಹೆದರಿಕೆಯಿಂದಾನೆ, ನಾವು ಭಯದಿಂದಾನೆ ಅರ್ಧ ಎತ್ಲಾಗೂ ಕಳ್ಸಲ್ಲ. ನಾನೇನು ಬೇಕು ಅಂತ ಏನೋ ಮುಳ್ಳ ಹತ್ರ ಹೋಗ್ಲಿಲ್ಲ ಕಣ್ತಾತ. ಆಟ ಆಡ್ತಿರ್ಬೇಕಾದ್ರೆ ಏನೋ ಮಿಸ್ ಆಗ್ಬಿಟ್ಟು ಹಂಗ ಆಯ್ತು ಬಿಡು. ಅದ್ಯಾಕೆ ಹಿಂಗ್ ಬೇಜಾರು ಮಾಡ್ಕೊಳ್ತೀಯ? ಹೋಗ್ ನೀನು. ಮಟನ್ ಊಟ ಮಾಡ್ಕೊಂಡ್ ಬರಕ್ ಹೋಗ್ತಿದ್ಯಾ? ಸುಮ್ಮಕ್ ಹೋಗು. ನನ್ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ. ಅಜ್ಜಿ ಮುಳ್ಳು ತೆಗೆಯುತ್ತೆ. ಜಾಸ್ತಿ ನೋವು ಆಗ್ತೈತೇನಲ್ಲ? ಜಾಸ್ತಿ ಏನಾರು ಆಗ್ತೈತೇನು ಹೇಳು ಮತ್ತೆ. ಏನಿಲ್ಲ ಕಣ, ಹೋಗು. ಒಂದ್ ಈಟು ಚುಚ್ಕೊಂಡಿರೋದು ಆಟೆಯ. ಜಾಸ್ತಿ ಏನೇನು ನೋವೇನು ಆಗ್ತಿಲ್ಲ. ನೀನ್ ಅದ್ಯಾಕೆ ಹಿಂಗ ಆಡ್ತೀಯ? ಅಪ್ಪ ಬಂತಾಲೆ. ಏನಪ್ಪ ಇವತ್ತು ಇಷ್ಟು ಬಿರನೆ ಬಂದ್ಬಿಟ್ಟಿದೀಯಾ? ಏನ್ ಸಮಾಚಾರ? ಏನ್ ನಿಲ್ಕಂಡ್ ಮಗಾಲೇ, ಪಕ್ತೂರಲ್ಲಿ ಇವತ್ತು ಮಾರನಾಮಿ ಹಬ್ಬ ಅಲ್ವೆಲ್ಲ ಪಾಪ. ಅದಕ್ಕೆ ನಾನು ಗೌಡ್ರು ನಮ್ಮ ಶಂಕರಾಜ ಎಲ್ಲ ಹೋಗಿ ಬರೋಣ, ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ. ಅವ್ನು ನಿಂಗಣ್ಣ ಅವ್ರು ಯಾರ್ಯಾರು ಒಂದಿಬ್ರು 3-4 ಮನೆಯವ್ರು ಕರೆದಿದ್ರು. ಪಾಪ ವರ್ಷನೂ ಕರೀತಾರೆ. ನಾನು ಹೋಗಲ್ಲ ಏನಿಲ್ಲ. ಪಾಪ ಅವ್ನು ನಿಂಗಣ್ಣ ಬೇಜಾರು ಮಾಡ್ಕೊಳ್ತಿದ್ದ. 2-3 ದಿವಸದಿಂದನೂ ಕರೆದಾರೆ. ಅದಕ್ಕೆ ಹೋಗಿ ಒಂದ್ಗಳಿಗೆ ಹಂಗೆ ಬೈಕಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ. ಗೌಡ್ರು ಬೇರೆ ಬಂದಿದ್ರು. ನಾನು ಗೌಡ್ರು ಶಂಕರಾಜ 3 ಜನನು ಹೋಗ್ತೀವಿ. ನಿಮ್ಮ ಅಮ್ಮಂಗೆ ಆವಾಗಲೇ ನಾನು ಕರಿತಿದ್ದೀನಿ ಕಣಪ್ಪ. ಬಾರೆ ಹೋಗಿ ಊಟ ಮಾಡ್ಕೊಂಬರ ಬಾರೆ ಅಂತ. ಆ ಹುಡುಗ ಇಬ್ರಾಳು ಫೋನ್ ಮಾಡು ಕರೆದಿದ್ರು. ಮಂತಾವ್ಲು ಬಂದು ಹೇಳೋಗಿದ್ರು. ಇದು ನಿಮ್ಮಮ್ಮ ಯಾಕೆ ಬರ್ತಾನೆ ಇಲ್ಲ ಕಣಪ್ಪ, ಏನು ಮಾಡೋಣ? ಅದಕ್ಕತ್ಲಾಗಿ ನಾನೇ ಹೋಗಿ ಬರೋಣ ಗೌಡ್ರ ಜೊತೆ ಅಂತ ಮಕ ತಕೊಂಡು ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ. ಏನಪ್ಪ ಪಕ್ತೂರಿಗೆ ಹೋಗ್ತಿದ್ಯಾನು ನೀನು ಹಂಗಾರೆ? ಪರವಾಗಿಲ್ಲ ಕಣಪ್ಪ ಹಂಗಾರೆ. ಅಲ್ಲಿ ಕಣಪ್ಪ, ನಾನು ಅಲ್ಲೇ ಹೋಗ್ತಿದ್ದೀನಲ್ಲಪ್ಪ ಮತ್ತೆ. ನೀನು ಅಲ್ಲೇ ಹೋಗ್ತಿದ್ದೀಯಲ್ಲ ಮಗ? ಓಹೋ, ನಿನಗೆ ಯಾರಪ್ಪ ಕರೆದಿದ್ದಾರೆ? ನನಗೆ ಇವ್ರು ಕರೆದಾರ ಕಣಪ್ಪ. ಅದೇ ಕಣಪ್ಪ, ನಾನು ಈ ಟ್ಯಾಕ್ಟ್ರಿ ಉಕ್ಕೆ ಹೊಡೆಯೋಕ್ಕೆಲ್ಲ ಕರೀತಾರಲ್ಲಪ್ಪ ನಾಗರಾಜಣ್ಣ. ಆ ನಾಗರಾಜಣ್ಣನು ಆ ಗಿರೀಶಣ್ಣ ಎಲ್ಲರೂ ಕರೆದಾರೆ. ಒಂದು 2-3 ಮನೆಯವ್ರಿಗೆಲ್ಲ ಕರೆದಾರೆ. ನನಗೂ ಇವತ್ತು ಬೆಳಿಗ್ಗೆ ನಾನು ಬಂದು ಹೇಳೋದ್ರು. ಬರೋಣ ಬಾರ ಕುಮಾರಣ್ಣ ಅಂತ ಎಲ್ಲ ಹೇಳಿ ಕರೆದೋದ್ರು. ಸರಿ ಕಣಪ್ಪ ಆಯಿತು, ಬರ್ತೀನಿ ಕಣಿ, ಹೇಳು ಸಂಜೆ ಕಡೆಯಿಂದ ಒಂದು 5-6 ಗಂಟೆಯಿಂದ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲ ಕಣ, ಬೇಗನೆ ಆಗ್ಬಿಡುತ್ತೆ ಅಡುಗೆ ಎಲ್ಲ. ಬೇಗ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡು. ಮಳೆಗಿಳೆ ಬಂದತ್ತು, ಮತ್ತೆ ಮಳೆಲೆಲ್ಲ ಓಡಾಡೋದಕ್ಕೆ ಆಗಲ್ಲ ಅಂತ ಹೇಳಿರು. ಸರಿ ಕಣ ಆಯ್ತು ಹೇಳಪ್ಪ, ಬರ್ತೀನಿ ಅಂತ ಹೇಳಿದ್ದೀನಿ. ಉತ್ಮಾನೆ ಆಗೋಯ್ತು. ನಿಮ್ಮಪ್ಪ ಹಿಂಗೆ ಸರಿಯಾಗಿ ಗಾಡಿ ಓಡ್ಸಕ್ ಬರಲ್ಲ ಏನಿಲ್ಲ. ರಾತ್ರಿ ಹೊತ್ತು ನನಗೆ ಅದೇ ಭಯ ಆಗ್ತಿತ್ತು ಕಣಪ್ಪ. ಹೆಂಗ ನಿಮ್ಮಪ್ಪ ಗಾಡಿ ತಗೊಂಡು ಹೋದ್ರೆ ನನಗೆ ಭಯ ಆಗ್ತಿರುತ್ತೆ, ದಿಗ್ಲಾಗಂಗೆ ಆಗ್ತಿರುತ್ತೆ. ಇಬ್ರಾಳು ಹೆಂಗ ಒಂದೇ ಊರಿಗೆ ಹೋಗ್ತಿದ್ದೀರಾ? ಗೌಡ್ರು ಶಂಕರಾಜ ಒಂದು ಬೈಕಲ್ಲಿ ಬರ್ತಾರೆ. ನೀವಿಬ್ರಾಳು ಒಂದು ಬೈಕಲ್ಲಿ ಹೋಗ್ರಿ. ಪಾಪ ನಿಮ್ಮಪ್ಪ ಹಿಂಗೆ ಜೋಪಾನ ಕರ್ಕೊಂಡೋಗಿ ಜೋಪಾನ ಕರ್ಕೊಂಬರಪ್ಪ. ಕಣಪ್ಪ, ನಡಿ ಇಬ್ರಾಳು ಹೋಗಿ ಬರೋಣ ಅತ್ಲಾಗಿ. ಇನ್ನೇನು ನಂದೇ ಬೈಕ್ ತಗೊಳ್ತೀನಿ. ನೀನೇನು ಬೈಕಲ್ಲು ನೀನೇನು ತಗೊಳಕ್ಕೆ ಹೋಗ್ಬೇಡ, ನಿನ್ನ ಗಾಡಿ ಏನು ತಗೊಳಕ್ಕೆ ಹೋಗ್ಬೇಡ. ನನ್ನ ಬೈಕಲ್ಲೇ ಇಬ್ರಾಳು ಹೋಗಿ ಬಂದ್ಬಿಡೋಣ. ಒಡಗು ಮಕ ತಕೊಂಬ ಅತ್ಲಾಗಿ. ಒತ್ತಾಗೋಯ್ತು, ಮಳೆ ಗಿಳೆ ಬಂದತ್ತು. ಈ ಅಪ್ಪಯ್ಯ ಈಟೊತ್ತಾದ್ರೂ ಬರ್ಲಿಲ್ವಲ್ಲ. ಯಪ್ಪವ್ ಬಾರಪ್ಪ, ಒತ್ತಾಯ್ತು. ಎಷ್ಟೊತ್ತು ಮಾಡ್ತೀಯಪ್ಪ ನೀನು? ಬಾರಪ್ಪ ಬಿರ್ನೆ ಹೋಗಿ ಬಂದ್ಬಿಡೋಣ ಅತ್ಲಾಗ ಊಟ ಮಾಡ್ಕೊಂಡು. ಕತ್ಲಾಗ್ಬಿಟ್ರೆ ಮತ್ತೆ ಅಮ್ಮಯ್ಯ ಬೈಯತ್ ನೋಡು. ತಡ ಮಾಡ್ಕೊಂಬಂದ್ರಿ ಅಂತ. ಬಾ ಬಿರ್ನೆ ಹೋಗೋಣ. ಬಂದೆ ಕಣ್ಲ ಪಾಪ, ಬಂದೆ ಕಣ್, ತಡಿಯೋ. ಒಂದ್ರೇಟು ಮಕ ತಕ್ಕಣದು ಬೇಡ ಬಂದ್ರಲ್ಲ. ನಾನು ಏನ್ ಮಾಡೋಣ, ತಡಿಯಪ್ಪ ಬಂದೆ. ನಡ್ಲ ಪಾಪ, ಹೋಗ ನೀನೇನು ಅತ್ತನ ಗಾಡಿ. ಇನ್ನು ಕೇಳ್ತಿದ್ಯಲ್ಲಪ್ಪ, ಅಲ್ಲೇ ಒತ್ತಾಗೈತೆ. ಯಾಕ ಸ್ವಾನೆ ಬರಂಗ್ ಬೇರೆ ಆಗ್ತೈತೆ. ತೊಟ ಯಾಕ ನೀರ್ ಮಳೆ ಬೇರೆ ಅನಗ್ತೈತೆ. ಬಾ ಬೇಗ ಗಾಡಿ ಹತ್ತು ಬಾ, ಹಿಂದ್ಗಡೆ ಕೂತ್ಕೊ ಬಾ ಬೇಗ. ಕೂತ್ಕೊಂಡೇನಪ್ಪ? ಕಡ್ಲ ಪಾಪ ಕೂತ್ಕೊಂಡಿದ್ದೀನಿ. ನಿಧಾನಕ್ಕೆ ಓಡಿಸು, ಜೋರಾಗೇನು ಹೋಗ್ಬೇಡ, ನಿಧಾನಕ್ಕೆ ಹೋಗು. ಆತ್ರದಿಂದ ಏನು ಹೋಗೋದೇನು ಬೇಡ, ಆರಾಮಾಗೆ ಹೋಗೋಣ. ಏನು ಮಳೆ ಏನು ಬರಲ್ಲ, ಅಂತ ಮಳೆ ಏನಿಲ್ಲ.
ನಿಧಾನಕ್ಕೆ ಸ್ವಾನೆ ಇಟ್ಕೊಂಡೈತೆ ಆಟೆಯ ನಿಧಾನಕ್ಕೆ ಓಡಿಸು ಆರಾಮಾಗಿ ನಿಲ್ಲಿಸ್ಕೊಂಡೇ ಹೋಗೋಣ ಅದಕ್ಕೇನಂತೆ ಮಾತ್ರ. ಹ್ಞೂ ಜಾಸ್ತಿ ಅಟ್ಲು ಬೇರೆ ಐತೆ ಮತ್ತೆ. ಹ್ಞೂ ಗಾಡಿ ಗೀಡಿ ಮತ್ತೆ ಅಥಾರಿಟಿಗೆ ಸಿಗ್ದಂಗೆ ಮತ್ತೆ ಹೆಚ್ಚು ಕಮ್ಮಿ ಆದತ್ತು ಆರಾಮಾಗೆ ಓಡಿಸು. ಹೆಂಗ ಓಡಿಸ್ತೀನಿ, ನೀನು ಆರಾಮಾಗಿ ಕೂತ್ಕೊಳ್ಳಪ್ಪ. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹ್ಞೂ ಅಪ್ಪ ಹಂಗೆ ಒಂದು ಕೆಲಸ ಮಾಡಲಿ. ನಮ್ಮ ಶಂಕರಾಚಾರ್ಯ ಮಂತವ್ ನೋಡಿ. ಹ್ಞೂ ಬಿಟ್ಟು ಹೋಗಿದಾರಂತಾರೆ ಮತ್ತೆ ಗೌಡ್ರು ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಶಂಕರಾಜ ಮಂತವ್ ನಡಿ ಗಾಡಿ ಓಡಿಸು. ಹ್ಞೂ ಅಲ್ಲಿಂದಾನೆ ಅವರು ಒಂದು ಗಾಡಿ ತಗೊಳ್ತಾರೆ. 4 ಜನ ಹೋಗ್ಬಿಡೋಣ. ಬಿಟ್ಟು ಹೋದ್ರು ಅಂತಾರೆ ಅದಕ್ಕೆ. ಅಲ್ಲೇ ಅಪ್ಪ ಮಗ ಬಂದ್ಬಿಟ್ರು ಕಣಪ್ಪ ಗಾಡಿ ತಗೊಂಡು. ಹ್ಞೂ ಇವ್ನು ಶಂಕರಾಜ ಬರಲಿಲ್ಲ ಕಳ್ಳಿ, ಇವನು ಎತ್ಲಾಗ ಹೋಗಿ ಬರ್ತೀನಂತ ಹೋದವನು ಇವನು. ಹಾಂ ಬೆಳಗ್ಗೆಯಿಂದ ನಾನು ಹೋಗನ್ ಕಡ್ರಿ ಗೌಡ್ರೆ ಅಂತ ಹೇಳಿ ಅರ್ಜೆಂಟ್ ಮಾಡಿಬಿಟ್ಟು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಬರಲೇ ಇಲ್ಲ ಕಳ್ಳ ರಂಗಜ್ಜ. ತಡಿಲ ಬಂದ್ಬಿಟ್ಟು ಎತ್ಲಾಗ ಹೋದ್ನು ಏನು ಇವನು. ಥೋ ಇವನು ಮಾನ್ಕಾಯಿ ಹೋಗ ಇವನು ಯಾವಾಗಲೂ ಇದೇ ಗೋಳ್ ಕಳ್ಳಲೇ ರಂಗಜ್ಜ. ಲೇ ಶಂಕರಾಜ, ಶಂಕರಪ್ಪ ಎಲ್ಲ ಬಂದ್ರು ಕಣ ಬಾರ ಹೋಗೋನು ಗೊತ್ತಾಯ್ತು. ನೋಡ್ರೆ ಗಾಡಿ ಏನು ನೀವು ಓಡಿಸ್ತೀರೋ ಏನು ಶಂಕರಾಜ ಓಡಿಸುತ್ತಾ? ಹಾಂ ನಾನು ಓಡಿಸಲ್ ಕಣಪ್ಪ. ಹ್ಞೂ ಶಂಕರಾಜನೇ ಓಡಿಸ್ಕೊಳ್ಳಿ. ನನಗೆ ಅವ್ನ ಗಾಡಿ ಓಡ್ಸೋಕೆ ಬರಲ್ಲ ಕಣಪ್ಪ. ಆಡ್ಕಂಡ್ರಿ ಗೌಡ್ರೆ ನೀವೇ ಓಡಿಸ್ಕೊಳ್ರಿ. ಪಾಪ ಶಂಕರಾಜ ಕೈಲಿ ಆಗಲ್ಲ, ವಯಸ್ಸಾಯ್ತು ನೋಡ್ರಿ, ಕಣ್ಣು ಸರಿಯಾಗಿ ಕಾಣಿಸಲ್ಲ ಏನಿಲ್ಲ ಪಾಪ. ನೀವೇ ಆರಾಮಾಗಿ ಓಡಿಸ್ಕೊಳ್ರಿ, ನನ್ನ ಮಾತು ಕೇಳ್ರಿ. ಯಾರೋ ಒಬ್ರು ಓಡಿಸ್ಕೊಂಡ್ರೆ ಆಗುತ್ತೆ, ಈಟತ್ತಾದ್ರೂ ಬರ್ಲಿಲ್ವಲ್ಲಪ್ಪ ಇವನು ಪುಣ್ಯಾತ್ಮ. ಇವನು ಇನ್ನೂ ಏನು ಮಾಡ್ತಿದ್ದಾನಂತ ಕಾಣ ಇವನಿಗೆ. ಎಲ್ಲ ನಡ್ರಲ್ಲತ್ಲಾಗಿ ಬಿಟ್ಟು ಹೋಗ್ಬಿಡೋಣ, ನಂದೇ ಗಾಡಿ ತಗೊಳ್ತೀನಿ. ಗೌಡ್ರೆ ಸುಮ್ಮನಿರಿ ಇಲ್ಲೆಲ್ಲ ಹೋಗಿರ್ಬೇಕು. ಹಂಗೆಲ್ಲ ಹೇಳ್ಬೇಡ್ರಿ, ಸುಮ್ಮನಿರಿ. ಪಾಪ ಬೇಜಾರು ಮಾಡ್ಕೊಳ್ತಾನೆ. ಏನಂತೆ ಇನ್ನೂ ಏನು ಒತ್ತಾಗಿಲ್ಲ ಏನಿಲ್ಲ, ಅರ್ಜೆಂಟು ಏನು ಮಾಡೋದೇನು ಬೇಡ. ಇನ್ನೊಂದು 10 ನಿಮಿಷ ನಿಧಾನಕ್ಕೆ ಹೋಗೋಣಂತೆ ಅದಕ್ಕೇನಂತೆ. ಹ್ಞೂ ಇನ್ನೇ 4 ಜನ ಇದ್ದೀವಿ, 2 ಬೈಕಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಬರೋದಂತೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ. ಏನಂದರೆ ಒಂದಿಟ್ಟು ಮಳೆ ಭಯ ಆಟೆಯ, ಅದು ಬಿಟ್ಟರೆ ಹೋಗಿ ಬಂದ್ಬಿಡೋದಂತೆ. ಸುಮ್ಮನಿರಿ.